ಓಕೆ ರೆಡಿನಾ ಸರ್ ಆಕ್ಷನ್ ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು ಅಂಡರ್ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ. ಏನೇ ಇದ್ರು ಕೂಡ ಒಂದು ಮೂವಿ ಸಕ್ಸಸ್ ಆದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಚಿಕ್ಕದಾದ ಒಂದು ಚಿಕ್ಕ ಕೋಟೆ ನಾವು ಕಟ್ಕೊಂಡ್ಬಿಟ್ಟಿದ್ವಿ. ಸೊ ಲೈಫ್ ಅಷ್ಟೊಂದು ಈಸಿ ಆಗಿರಲಿಲ್ಲ, ಯಾಕಂದ್ರೆ ಸಿಂಗಲ್ ಪೇರೆಂಟ್ಸ್ ಆಗಿದ್ರು ನಮಗೆ. ಯಾಕಂದ್ರೆ ನಮ್ಮ ತಂದೆ ತಂದೆ ಯಾಕಂದ್ರೆ 3 ವರ್ಷ ಒಟ್ಟಿಗೆ ಇರಬೇಕು. ಸರಿ, ನಾ ಕಬ್ಬಿಣ ಜೊತೆಗಿದ್ದಾಗ ಹೊಡ್ಕೊಂಡ್ರೆ ಬೆಂಕಿನ ಹತ್ಕೊಂಡ್ಬಿಡುತ್ತೆ. ಇಲ್ಲ ಕ್ಯಾಕ್ಟ್ ಹಂಗಲ್ಲ ಅಂತ ಅನ್ಸ್ಬಿಡ್ತಲ್ಲ. ಇಲ್ಲ, ಅದೇನು ಇದು ರಿಯಾಲಿಟಿ ಬರ್ತಿಲ್ಲ, ಈ ಕ್ಯಾಕ್ಟ್ ಹಾಳಾಗ್ತದೆ ಅಂದಾಗ ಇಲ್ಲ ಸಿಗರೇಟ್ ಸಿಡಿದು ಅದು ತೆಗೆದು ಬಿಸಾಕ್ಬಿಡಿ, ಅವನಿಗೆ ಒಂದು ಇದು ಏನು ಡ್ರಿಂಕ್ಸ್ ಮಗ್ ಕೊಟ್ಬಿಡಿ ಅಂತ ಕೂಡ ಇಲ್ಲ. ತುಂಬಾ ಅಯ್ಯೋ ಡೈರೆಕ್ಷನ್ ಅಂತ ಬಂದಾಗ ಹುಲಿ ಮಾತಾಡಂಗಿಲ್ಲ. ನೀವು ಕರಿಚಿರತ್ತನೆ ಕರಿ ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂದು ಸ್ವಲ್ಪ ಅಂದ್ರೆ ಶೆಟ್ಟಿಗಳೇ ಇದಾಗ್ತಿದ್ದಾರೆ, ಶೆಟ್ಟಿಗಳೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ಹೂವುಗಳೆಲ್ಲ ಬರ್ತವೆ. ನಾನು ತುಂಬಾ ಖುಷಿಯಾಗಿದೆ ಪುನೀತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋಂಥ ಖುಷಿ. ಈಗ ಮಿಡ್ಲಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಆ ದುಃಖನ ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ನಾವಿಲ್ಲಿ ಮಾತಾಡ್ಬೋದು. ಅವ್ರ ಮನೆಯವ್ರು ನೋಡಿದಾಗ ಅವ್ರಿಗೆ ಬೇರೆ ಗ್ರೂಪ್ ಜೊತೆಗೆ ನಾವು ಮಾಡಿದೆ, ಆವಾಗ ನನಗೆ ತುಂಬ ಫೀಲ್ ಆಯ್ತು ಸರ್. ಈ 3 ದಿವಸ ನನಗೆ ಪುನೀತ್ ಸರ್ ಜೊತೆಗೆ ಕಳೆಯುವಂಥ ಒಂದು ಟೈಮ್ ಇತ್ತು, ಒಂದು ಒಳ್ಳೆ ಚಾನ್ಸ್ ಇತ್ತು. ಇದು ದೇವರು ನನ್ನ ಏನು ವಾಪಸ್ ತಗೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಶಿವಣ್ಣನ. ಅದು ಕೂಡ ಏನು ಸೀನು, ನಮ್ಮ ಮನೆಯೊಳಗೆ ಬಂದ್ಬಿಟ್ಟು ಅವ್ರು ಬಂದು ಕೇಳ್ತಾರೆ ತಾವು ಯಾರು ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಅದು ಈಗೋ ಆಗ್ಬಿಡುತ್ತೆ. ನಾ ಕಿರಿಸ್ತೀನಿ, ನಾನು ಯಾರು ಅಂತ ಕಿರಿಸ್ತೀನಿ. ಎಲ್ಲ ಮನೆಯವ್ರು ಎಲ್ಲ ಬಂದ ಮೇಲ್ಗಡೆಯಿಂದ ನೋಡ್ತಾ ಇರ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು. ಈಗಲೇ ಮಾಡಿ ಮತ್ತೆ ಮನಸ್ಸಿಗೆ ಪಕ್ಕ ಮಾಡ್ಕೊಂಡು ಬನ್ನಿ. ನಾನು ಇಷ್ಟು ವರ್ಷ ಟ್ರೈ ಮಾಡ್ತೀನಿ, 4-5 ವರ್ಷ ಟ್ರೈ ಮಾಡ್ತೀನಿ, ಆಗಿಲ್ವಾ ನೀವು ಇಮಿಡಿಯೇಟ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಗಂಟಾಕೊಂಬರ್ಬೇಕು. ಹಂಗೆ ಬರಬಾರ್ದು, ಗಂಟಾಕೊಂಬರ್ಬೇಕು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ, ವರ್ಷ ಬೇಕಾಗತ್ತೆ. ಈಗ ಯಾಕೆ ದರ್ಶನ್ ಸಾರು, ಸುದೀಪ್ ಸಾರು, ಇನ್ನು ಕೆಲವು ಆಕ್ಟ್ರೆಸ್ ತುಂಬ ರೂಡಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಮಾತಾಡ್ತಾರೆ ಅಂದರೆ ಅವ್ರು ಆ ಟೈಮಲ್ಲಿ ಅಷ್ಟು ಅನುಭವಿಸಿರ್ತಾರೆ. ಎಲ್ಲ ಜೊತೆನೂ ಒಂದೊಂದು ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನೀಗ. ಧ್ರುವ ಸರ್ ಜೊತೆ KDL ಮಾಡಿದ್ದೀನಿ, ಖಂಡಿತ ಆಗುತ್ತೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಇನ್ನು ನನ್ನ ಮದುವೆ ಕರ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ, ನಂಗೆ ಮದುವೆ ಅಲ್ವಾ ಸರ್, ಅರ್ಜೆಂಟಲ್ಲಿ ಇದ್ದೀನಿ ನಾನು. ಯಶ್ ಅಂತ ಹಾಕೋತೀನಿ, ಇಲ್ಲ ಯಶವಂತ್ ಅಂತ ಹಾಕೋತೀನಿ ಅಂತ ಹೇಳಿದೆ ಅವ್ರಿಗೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಹೋಗ ಈ ಮೂವಿ ಆದ್ಮೇಲೆ ನಿನ್ನ ಹೆಸರು ಶೆಟ್ಟಿನಿ ಅಂತ ಹೇಳ್ಬಿಟ್ರು. ಯಶವಂತ್ ಅಂತೂ ಕರೆಯಲ್ಲ, ಶೆಟ್ಟಿ ಅಂತಾನೆ ಕರೆಯೋದು, ಹೋಗ ಅಂತ ಹೇಳ್ಬಿಟ್ರು. ಅದಲ್ಲೇ ಹಂಗೆ ಆಗ್ಬಿಡ್ತದೆ. ನಮಸ್ಕಾರ, ಫ್ರೀಡಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ನಮ್ಮ ಚಿತ್ರರಂಗ ಏನಿದೆ ಅದರಲ್ಲಿ ಸಾಕಷ್ಟು ಕಲಾವಿದರು ಬರ್ತಾರೆ. ಕೆಲವು ಕಲಾವಿದರಿಗೆ ಬ್ಯಾಕ್ ಬೋನ್ ಇರುತ್ತೆ, ಕೆಲವರಿಗೆ ಇರಲ್ಲ. ಇಲ್ಲದೇ ಇರೋರು ಏನು ಮಾಡ್ತಾರೆ, ಅವರ ಒಂದು ಶಕ್ತಿಯನ್ನು, ಅವರ ಒಂದು ಮನಸ್ಥಿತಿ, ಒಂದು ಧೈರ್ಯವನ್ನು ನಂಬಿಕೊಂಡು, ಅವರ ಒಂದು ಟ್ಯಾಲೆಂಟನ್ನು ನಂಬಿಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಕೆಲವರು ಬಂದರೆ, ಕೆಲವರೊಬ್ಬರು ಈಸಿಯಾಗಿ ಬಂದುಬಿಡ್ತಾರೆ, ಕೆಲವರು ಲಕ್ ಮೇಲೆ ಬಂದುಬಿಡ್ತಾರೆ. ಇಂತಹ ಒಂದು ಶ್ರಮವನ್ನು ಪಟ್ಕೊಂಡು ಬಂದಂತಹ ವ್ಯಕ್ತಿನೇ ಚಿತ್ರರಂಗದಲ್ಲಿ ಈಗ ಬೆಳೆಯುತ್ತಿರುವಂತಹ ನಟ. ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ, ಇನ್ನಷ್ಟು ಹೆಸರು ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಹೊಂದಿರುವಂಥದ್ದು. ಅವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಚಿಕ್ಕವರಿಂದಾಗಲಿಂದ ಇಲ್ಲಿ ತನಕ ಕೂಡ ಅವರು ತಮ್ಮದೇ ಒಂದು ಟ್ಯಾಲೆಂಟ್ನಿಂದನೇ ಭರವಸೆಯನ್ನು ಇಟ್ಕೊಂಡು ಬೆಳೆದುಕೊಂಡು ಬರ್ತಿರುವಂತಹ ಒಬ್ಬ ನಟ. ಅವರೇ ಯಶ್ ಶೆಟ್ಟಿ ಅವರು ಇವತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಯಶ್ ಶೆಟ್ಟಿ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ನೀವು ಪರಿಚಯ ಆಗಿದ್ದು ಅಂತ ನೋಡಿದ್ರೆ ನಾವು ಸಲಗ ಶೆಟ್ಟಿ ಅಂತ ಜಾಸ್ತಿ ಕರಿತೀವಿ. ಎಲ್ರಿಗೂ ಅದು ಹೆಸರು ಹೇಳಿದ ತಕ್ಷಣ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ, ಓಕೆ ಇವರೇ ಐಡೆಂಟಿಫೈ ಅಂತ. ನಿಮ್ಮ ಒಂದು ಜರ್ನಿಯ ಬಗ್ಗೆ ಇವತ್ತು, ನಿಮ್ಮ ಒಂದು ಫುಲ್ಲಾಗಿ ಒಂದು ಸಿನಿಮಾ ಜರ್ನಿ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ, ನಮ್ಮ ವೀಕ್ಷಕರು ತಿಳಿಸುವಂಥ ಒಂದು ಪ್ರಯತ್ನ. ಯಶ್ ಶೆಟ್ಟಿ ಅವರು ಮೊದಲನೇದಾಗಿ ಹೇಳೋದಾದರೆ, ನಮ್ಮ ಚಿತ್ರರಂಗಕ್ಕೆ ನೀವು ಈಗ ಸಾಕಷ್ಟು ಹೆಸರು ಮಾಡಿದ್ದೀರಾ, ಮೊದಲನೇ ಮತ್ತೆ ಏನು ಹೇಳ್ತೀರಾ ಅಂದರೆ ಪ್ರೇಕ್ಷಕರಿಗೆ ಹೇಳ್ಬಿಡಿ, ಆಮೇಲೆ ಶುರು ಮಾಡೋಣ. ಈ ನಟನೆ ಅನ್ನೋದಾಗಿರ್ಬೋದು ಅಥವಾ ಈ ಫಿಲ್ಮ್ ಫೀಲ್ಡ್ ಅನ್ನೋದಾಗಿರ್ಬೋದು, ಏನೇ ಇದ್ರೂ ಕೂಡ ಒಂದು ಮೂವಿ ಸಕ್ಸಸ್ ಆದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಆ ಒಂದು ವ್ಯಾಲ್ಯೂನ ಕೊಟ್ಟಿದ್ದು ನಮಗೆ ಸಲಗ. ಇವತ್ತು ಕೂಡ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸಲಗಂತ ನೀವು ಹೆಸರು ತೊಗೊಂಡಿದ್ದೆ, ಯಾಕಂದರೆ ಅದು ಹಿಟ್ ಆಯಿತು. ಅದು ನಮಗೆಲ್ರಿಗೂ ಲೈಫ್ ಕೊಡ್ತು. ಇದಕ್ಕಿಂತ ಹಿಂದೆ ನಾವು ಸುಮಾರು ಒಂದು 15-16 ವರ್ಷ ಥಿಯೇಟರ್ ಮಾಡ್ಕೊಂಡೇ ಬಂದವರು ನಾವು. ನೀನಾಸಮ್ ಆಗಿರ್ಬೋದು, NST ಆಗಿರ್ಬೋದು, ಅಥವಾ ನಮ್ಮ ಊರಲ್ಲೇ ಒಂದು ಟೀಮ್ ಕಟ್ಕೊಂಡು ಒಂದು 6ನೇ ಕ್ಲಾಸಿಂದಲೂ ಕೂಡ ಅಲ್ಲಿ ನಾಟಕ ಮಾಡಿಕೊಂಡು ಊರವ್ರನ್ನ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಹಂಗೆ ಬೇರೆ ಬೇರೆ ಊರಿಗೆ ಹೋಗ್ಬಿಟ್ಟು ನಾಟಕ ಮಾಡಿಕೊಂಡು ಈ ಒಂದು ಏನೋ ಎಜುಕೇಷನ್ ಏನಿದೆ ಥಿಯೇಟರ್ ಇದು ಅಥವಾ ಆ್ಯಕ್ಟಿಂಗ್ದು ಚಿಕ್ಕದಿಂದ
ಕೂಡ ಕೊಡ್ತಾ ಬಂತು. ಆ ಕೊಡ್ತಾ ಬಂದಿದ್ದಕ್ಕೆ ಇವತ್ತು ಈ ಒಂದು ಸ್ಟೇಜಲ್ಲಿ ಬಂದುಬಿಟ್ಟು ನಾವು ಕೂತಿದ್ದೀವಿ. ಈಗ ರಿಲೀಸಿಗೆ KD ಇದೆ, ಅದಂತರ ಈಗ ಹೇಮಂತ್ ರಾವ್ ಅವ್ರದ್ದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಡೀತಾ ಇದೆ, ತೆಲುಗು ಮೂವಿ ನಡೀತಾ ಇದೆ, ಈಗ ತಲವಾರ್ಪೇಟೆ ಲಾಸ್ಟ್ ಡೇ ಶೂಟ್ ನಡೀತಾ ಇದೆ. ಸೊ ಈ ಥರದ್ದೆಲ್ಲ ಒಂದು ಚಿಕ್ಕದಾದ ಒಂದು ಚಿಕ್ಕ ಕೋಟೆ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ ಈಗ. ಈ ಕೋಟೆ ಕಟ್ಟೋಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ. ಮೊದಲನೇದಾಗಿ ಎಸ್ ಶೆಟ್ಟಿ ಅವರ ಒಂದು ಜೀವನ ಶುರು ಮಾಡೋದಾದ್ರೆ ಬಾಲ್ಯದಿಂದ ನಿಮ್ಮ ಒಂದು ತಂದೆ ತಾಯಿ ಮತ್ತು ನೀವು ಎಲ್ಲಿಯವರು ಮೂಲತಃ ಅದನ್ನು ಹೇಳೋದಾದರೆ? ನಾನು ಮೂಲತಃ ಉಡುಪಿ ಅವನು. ನಾನು ಉಡುಪಿಯಿಂದ ಸುಮಾರು 14 ಕಿಲೋಮೀಟ್ರ್ ನನ್ನ ಊರು ಹಿರೇಡಕ ಅಂತ ಬರುತ್ತೆ. ನಾನು ನನ್ನ ಪ್ರೈಮರಿ ಎಜುಕೇಷನ್ನ ಅದೇ ಥರ ಹೈಸ್ಕೂಲು ಮತ್ತು ಕಾಲೇಜ್ ಎಲ್ಲನೂ ಅಲ್ಲೇ ಮುಗಿಸಿದೆ. ಅದ್ರ ಜೊತೆಗೆ ಥಿಯೇಟರ್ ಕೂಡ ಮಾಡ್ತಾಯಿದ್ದೆ. ಸೊ ಲೈಫಿನ ಅಷ್ಟೊಂದು ಈಸಿ ಆಗಿರಲಿಲ್ಲ, ಯಾಕಂದರೆ ಸಿಂಗಲ್ ಪೇರೆಂಟ್ಸ್ ಆಗಿದ್ರು ನಮಗೆ. ಯಾಕಂದರೆ ಅದು ತುಂಬ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡ್ಬಿಡ್ತೀವಿ. ತಾಯಿ ಮತ್ತು ತಾಯಿ ಅಕ್ಕ ದೊಡ್ಡಮ್ಮನಿಗೆ ಮಕ್ಕಳು ಇರಲಿಲ್ಲ. ಸೊ ಅವರು ಗದ್ದೆ ಕೆಲಸಕ್ಕೆ ಹೋಗ್ತಿದ್ರು, ತಾಯಿ ಬೀಡಿ ಕಟ್ತಿದ್ರು. ಈ ಒಂದು ಏನು ಸಂಘರ್ಷ ಇತ್ತು, ಲೈಫಿನ ಬದುಕಿನ ಸಂಘರ್ಷ ಇತ್ತು. ಅದ್ರ ಜೊತೆಗೆ ನಮ್ಮನ್ನು ಬೆಳೆಸಿದ್ರು. ಅದು ಹೆಚ್ಚೋ ಕಮ್ಮಿ ನಮ್ಮನ್ನು ರಾಜದ ಥರ ಬೆಳೆಸಿದ್ರು. ಈಗ ನಮ್ಮ ಧರ್ಮ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಆ ಥರ ಹೋಯ್ತು. ಅದ್ರ ಜೊತೆಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಒಳ್ಳೊಳ್ಳೆ ಕೆಲಸ ಕೊಡುವಂಥ ಓನರ್ಸ್ ಸಿಕ್ಕಿದ್ರು ನಮಗೆ ಲೈಫಲ್ಲಿ. ಮತ್ತು ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇತ್ತು. ನಾವೇ ನಾಟಕ ಕಟ್ಕೊಂಡು ನಮ್ಮ ಏನು ಪ್ಯಾಷನ್ ಇದೆ ಅದನ್ನು ಪ್ಯಾಷನ್ನ ನಾಟಕ ಮುಖಾಂತರ ಊರವರನ್ನು ರಂಚಿಸೋಕೆ ನಾವು ಶುರು ಮಾಡಿದ್ವಿ. ಅದ್ರಲ್ಲಿ ತುಂಬ ಚೆನ್ನಾಗಿ ನಡೀತು. ಆ ಒಂದು ಚಿಕ್ಕಂದಿನಲ್ಲೇ ನಮಗೇನು ಕಷ್ಟಗಳಿದ್ವು, ಇವತ್ತು ಈ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಬಿಸ್ನೆಸ್ಸಲ್ಲಾಗಿರ್ಬೋದು, ಏನೇ ಕಷ್ಟ ಬಂದರೂ ಕಷ್ಟ ಅಂತ ಅನಿಸಲ್ಲ. ಯಾಕಂದರೆ ಯಾವಾಗ ನಾವು ಎಂಜಾಯ್ ಮಾಡಬೇಕಿತ್ತು, ಯಾವಾಗ ನಾವು ಎಜುಕೇಷನ್ ಚೆನ್ನಾಗಿ ಮಾಡಬೇಕಿತ್ತು, ಆ ಟೈಮಲ್ಲೇ ಆ ಕಷ್ಟಗಳು ನಮ್ಮನ್ನು ಅಷ್ಟು ಏನು ಮಾಡಿದ್ದಾವೆ, ಸದೆ ಬಡ್ದಿದ್ದಾವೆ. ಹಾಗಾಗಿ ಈಗ ಯಾವುದೂ ಕೂಡ ಕಷ್ಟ ಅನಿಸಲ್ಲ ನಮಗೆ. ಓಕೆ, ಈಗಿನ ಲೈಫ್ ಎಂಜಾಯ್ ಅಂತ ಅನಿಸ್ಬಿಡ್ತಾ ಇದೆ ಈಗ. ಓಕೆ, ಅಂದರೆ ನೀವು ಹೇಳಿದ್ರಿ ನೀವು ಚಿಕ್ಕವರಿಂದಾಗ ನಾಟಕ ಮಾಡ್ಕೊಂಬಂದ್ರಿ ಅಂತ. ಅಂದರೆ ನಾಟಕ ಸ್ಕೂಲಿಂದಾನೇ ಶುರುವಾಯ್ತಾ ನಿಮ್ಮ ಒಂದು ಸ್ಕೂಲ್ ಲೈಫಿಂದ? ಏನಾಯಿತು, ನಾವು ನನ್ನ ಫ್ರೆಂಡ್ಸ್ ಭರತ್ ಅಂತ ಇದ್ದ, ಮತ್ತು ರಾಜೇಶ್ ಹೆಚ್ಚು ಅಂತ ಇದ್ದರು. ಇವರೆಲ್ಲ ಏನಂದರೆ ನಾವು ಒಂದು ಟೀಮ್ ಕಟ್ಟಿದ್ವಿ. ನಾವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಟೀಮ್ ಕಟ್ಟಿಕೊಂಡು ಎವ್ರಿ ಇಯರ್ ನಮ್ಮದು ನಾಟಕ, ಊರಲ್ಲಿ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ದಸರಾ ಆಗಿರ್ಬೋದು, ಇಂಥದ್ದು ಯಾವುದೇ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಆದಾಗ ಒಂದು ಯಾವುದೋ ಸ್ಟೇಜ್ ಇರ್ತಿತ್ತು. ಅಲ್ಲಿ ಸುಮಾರು 1,000-2,000 ಜನ ಸೇರ್ತಿದ್ರು. ಅಲ್ಲಿ ನಾವು ನಾಟಕ ಮಾಡ್ತಿದ್ವಿ. ಅದು ಜನ ಎಂಜಾಯ್ ಮಾಡ್ತಿದ್ರು, ಎನ್ಕರೇಜ್ ಮಾಡ್ತಿದ್ರು. ಮತ್ತು ನಾವು ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ನಾಟಕ ಎಲ್ಲ ಹೇಳ್ತಿದ್ರು. ಅದೇನಾಗ್ತಿತ್ತು, ನಮಗೆ ಖುಷಿ ಕೊಡ್ತಿತ್ತು. ನಮ್ಮ ಹೌದು, ಆ ಥರ ಮಾಡ್ಕೊಂಡು ನಾವು ಅಲ್ಲೇ ಹೆಸರು ಮಾಡಿದ್ವಿ. ಅಲ್ಲೊಂದು ಟೀಮ್ ಕಟ್ಕೊಂಡು ನಾಟಕ ಮಾಡ್ತಾ ಆ ಒಂದು ನಟನೆ ಹುಚ್ಚಿ ಹಿಡಿದ್ಬಿಡ್ತು. ಆವಾಗ ಗೊತ್ತಾಯಿತು ನೀನಾಸಮ್ ಇದೆ ಅಂತ ಗೊತ್ತಾಯಿತು. ನೀನಾಸಮ್ಗೆ ಹೋಗೋಣ, ಇನ್ನು ಜಾಸ್ತಿ ಕಲಿಕೆ ಮಾಡೋಣ ನಟನೆ ಬಗ್ಗೆ ಅಂತ ಅನಿಸ್ತು. ಅಲ್ಲಿಗೆ ಹೋಗಿ 1 ವರ್ಷ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ದಿಲ್ಲಿಯಲ್ಲಿ NST ಇದೆ ಅಂತ ಗೊತ್ತಾಯಿತು. ಅಲ್ಲಿ 3 ವರ್ಷ, ಅಲ್ಲಿ ಹೋಗ್ಬೇಕಾದ್ರೆ ಡಿಗ್ರಿ ಫಿನಿಶ್ ಆಗಬೇಕಂತ ಗೊತ್ತಾಯಿತು. ಹೋಗ್ಬೇಕಂತ ತುಂಬ ಕಷ್ಟ, ಅಷ್ಟು ಈಸಿ ಅಲ್ಲ. ಅದು ನಿಮಗೆ ಸಿಕ್ಕಿದ್ದು ಹೆಂಗೆ ಅಂತ? ಅದೇ ಸರ್, ಅಂದರೆ ನಾನು ನೀನಾಸಮ್ಗೆ ಹೋದಾಗ, ನೀನಾಸಮ್ ನನ್ನ ಲೈಫಲ್ಲಿ ಒಂದು ದೊಡ್ಡ ತಿರುವು ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ನಾವು ಏನು ನಾಟಕ ನಮ್ಮ ಕಡೆ ಎಲ್ಲ ಕಮರ್ಷಿಯಲ್ ನಾಟಕ, ಅಂದರೆ ತುಂಬ ಕಾಮಿಡಿ ಜಾಸ್ತಿ. ನಾವು ಅದನ್ನೇ ನೋಡ್ಕೊಂಡು ಬೆಳೆದವರು ಕೂಡ, ಅದನ್ನೇ ಮಾಡ್ಕೊಂಡು ಬೆಳೆದವರು. ಭಾಗದ ಒಂದು ಭಾಷೆನೇ ಅದ್ರಲ್ಲಿ ಜಾಸ್ತಿ ಯೂಸ್ ಮಾಡಿಕೊಂಡು ಕೆಲವೊಂದು ತುಂಬ ಅಟ್ರಾಕ್ಟಿವ್ ಆಗುತ್ತೆ. ಈಗ ಸೂಪ್ರಮ್ ಸೋ ನೋಡಿದ್ರಿ ನೀವು, ಅದನ್ನು ತುಂಬ ಎಂಜಾಯ್ ಮಾಡಿದ್ರು. ಆ ಥರ ನಾವು ಕಮರ್ಷಿಯಲ್ ನಾಟಕ ಮಾಡ್ತಿದ್ವಿ. ಆಮೇಲೆ ಏನಾಯಿತು, ನೀನಾಸಮ್ಗೆ ಹೋದಾಗ ಆ್ಯಕ್ಟಿಂಗ್ ಬಗ್ಗೆ ಒಂದು ಗಾಢವಾದ ಎಜುಕೇಷನ್ ಸಿಗ್ತಾ ಅಲ್ಲಿ. ಇದೊಂಥರ ಬೇರೆ ಥರ ಪ್ರಪಂಚ, ಆ್ಯಕ್ಟಿಂಗಲ್ಲಿ ಈ ಥರ ಬೇರೆ ಬೇರೆ ಆಯಾಮಗಳಿದ್ದಾವೆ ಅಂತ ಗೊತ್ತಾಯಿತು. ಆವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆದಾಗ, ಇಲ್ಲ ನಂಗೆ ಇನ್ನೂ ಜಾಸ್ತಿ ಕಲಿಬೇಕಂತ ಮನಸ್ಸಿಗೆ ಬಂದಾಗ ನಾನು NSTಗೆ ಅಪ್ಲೈ ಮಾಡಿದೆ. NST ಅನ್ನೋದು ತುಂಬ ದೊಡ್ಡ ಸ್ಕೂಲ್, ಅದು 3 ವರ್ಷ ನಿಮಗೆ ಡಿಗ್ರಿ ಇದ್ದಂಗೆ. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಡಿಗ್ರಿನೂ ಫಿನಿಷ್ ಆಗಿರ್ಬೇಕು ನಿಮಗೆ. ಅದಲ್ಲದೆ ಥಿಯೇಟ್ರಲ್ಲಿ ಸಾಕಷ್ಟು ಎಜುಕೇಷನ್ ಇರಬೇಕಾಗತ್ತೆ. ಡೈರೆಕ್ಷನ್ ಮಾಡಿ ಅಥವಾ ನಟನೆ ಮಾಡಿ, ಇದೆಲ್ಲನೂ ಕ್ವಾಲಿಫಿಕೇಷನ್ ಇರುತ್ತೆ. ಇದನ್ನೆಲ್ಲ ನೀವು ಮಾಡಿ ಅಪ್ಲಿಕೇಶನ್ಗೆ ಫಿಲ್ ಮಾಡಿದಾಗ ಅಲ್ಲಿ ಫಸ್ಟ್ ಇಂಟರ್ವ್ಯೂ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳಕ್ಕೆ ಕರ್ನಾಟಕದಲ್ಲಿ ಇದು ಫಸ್ಟ್ ಇಂಟರ್ವ್ಯೂ ನಡೆಯುತ್ತೆ. ಅಲ್ಲಿ ಪಾಸ್ ಆದವರು ಸೆಕೆಂಡ್ ಇಂಟರ್ವ್ಯೂಗೆ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಯಲ್ಲಿ 5 ದಿವಸ ಇಂಟರ್ವ್ಯೂಸ್ ಇರುತ್ತೆ. ತುಂಬ ಟಫ್ ಇರುತ್ತೆ. ಯಾಕಂದರೆ ಅವ್ರು ಮೈನಾಗಿ ನಿಮ್ಮ ಸ್ಕಿಲ್ ನೋಡ್ತಾರೆ, ಚೆನ್ನಾಗಿ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ ಎಲ್ಲ ನೋಡ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ನೀವು ಇನ್ನೊಬ್ಬರ ಜೊತೆ ಹೆಂಗೆ ಬೆರೀತೀರ ಅನ್ನೋದು ತುಂಬ ಕೌಂಟ್ ಆಗುತ್ತೆ. ಯಾಕಂದರೆ 3 ವರ್ಷ ಒಟ್ಟಿಗಿರಬೇಕು. ಸರಿನಾ? ಕಬ್ಬಿಣ ಜೊತೆಗಿದ್ದಾಗ ಹೊಡ್ಕೊಂಡ್ರೆ ಬೆಂಕಿನ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕಬ್ಬಿಣ ಮತ್ತು ನೀರನ್ನು ಸ್ವಲ್ಪ ಚೆನ್ನಾಗಿ ಮಾತಾಡೋರನ್ನು, ಇನ್ನು ಚೆನ್ನಾಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋರನ್ನು, ಫಿಸಿಕಲ್ ಆ್ಯಕ್ಟಿವಿಟಿ ಇರೋರನ್ನು, ಅಂಥವ್ರನ್ನೆಲ್ಲ ಚೂಸ್ ಮಾಡ್ಕೊಂಡು ಟೀಮ್ ಕಟ್ತಾರೆ 26 ಜನದು. ಆ 26 ಜನ 3 ವರ್ಷ ಫ್ರೀ ಎಜುಕೇಷನ್ ತುಂಬ ಚೆನ್ನಾಗಿ. ಅಂದರೆ ನೀವು ಹೇಳಿದರೆ ಸೆಲೆಕ್ಷನ್ ಪ್ರೋಸೆಸ್ಸೇ ಈ ಥರ ಇರುತ್ತೆ ಅಂತ. ಅಂದರೆ ನಿಮ್ಗೆ ಹಂಗಾರೆ ಡ್ಯಾನ್ಸು, ಹಾಡು ಎಲ್ಲನೂ ಬರುತ್ತೆ ಅಂತ? ಇಲ್ಲ, ನಾನು ತುಂಬ ಕೆಟ್ಟದಾಗಿ ಹಾಡ್ತೀನಿ, ನನಗೆ ಹಾಡೋಕ್ಕೆ ಬರಲ್ಲ ನಿಜವಾಗ್ಲಿ. ಆದರೆ ಡ್ಯಾನ್ಸ್ ನಾನು ಮೊದಲು ಮಾಡ್ತಿದ್ದೆ. ಈಗ ಇತ್ತೀಚೆಗೆ ಅದೆಲ್ಲ ಏನಿಲ್ಲ. ಈಗ ಆ 10 ಇಯರ್ಸಿಂದ ನೆಗೆಟಿವ್ ಶೇಡಲ್ಲಿ ಜಾಸ್ತಿ ಕಾಣಿಸ್ಕೊಡ್ತಿರೋದ್ರಿಂದ ಫೈಟ್ ಚೆನ್ನಾಗಿ ಮಾಡ್ತೀನಿ ನಾನು. ಹಾಗಾಗಿ ಇವತ್ತು ಅದೇ ತಲವಾರ್ಪೇಟೆದು ಸಾಂಗ್ ನಡೀತಾ ಇದೆ ಇಲ್ಲಿ. ಆ ಪುಟ್ಟ ಡ್ಯಾನ್ಸ್ ಮೂಮೆಂಟ್ ಇದೆ. ಅದೇ ಮಾಸ್ಟ್ರಿಗೆ ಹೇಳ್ತಿದ್ದೆ, ಮುರಳಿ ಮಾಸ್ಟ್ರಿಗೆ ಹೇಳ್ತಿದ್ದೆ, 10 ವರ್ಷ ಆಯ್ತು ಇಂಡಸ್ಟ್ರಿಗೆ, ಫಸ್ಟ್ ಟೈಮ್ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. ಫೈಟ್ ಮಾಸ್ಟರ್ಸ್ ಎಲ್ಲ ನಮಗೆ ಪರಿಚಯ, ಡ್ಯಾನ್ಸ್ ಮಾಸ್ಟರ್ಸ್ ಯಾರು ನಮ್ಗೆ ಪರಿಚಯ ಇರಲ್ಲ.
ಅಂತೂ ಡ್ಯಾನ್ಸ್ ಕೂಡ ಮಾಡ್ತೀರಿ ಹಂಗಾರೆ ಈಗ. ಓಕೆ, ತಕ್ಕ ಮಟ್ಟಿಗೆ ನಾವೇನು ಗ್ರೇಟ್ ಡ್ಯಾನ್ಸರ್ಸ್ ಅಲ್ಲ, ಏನು ಬೀಟಿಗೆ ನಾವು ಚಿಕ್ಕದಾಗಿ ಏನು ಮಾಡ್ಬೋದು ಅಂತ ಮಾಡ್ತಾಯಿದ್ವಿ ಈಗ. ಓಕೆ ಸರ್, ಅಂದರೆ ಈಗ ನಿಮ್ಮ ಜರ್ನಿ ಶುರುವಾದಾಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ, ಫಿಲ್ಮ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ, ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಜನ ನೋಡೋ ರೀತಿ ಬೇರೆ. ನೀವು ಅದರಲ್ಲಿ ಬೆಳೆದ್ರೆ ಒಂದು ಲೆವೆಲ್ ಸಿಗುತ್ತೆ, ಬೆಳೆದಿಲ್ಲ ಅಂದರೆ ಇನ್ನೊಂದು ಲೆವೆಲ್ ಆಗುತ್ತೆ. ಮೊದಲನೇ ಸಿನಿಮಾ ನೀವು ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಾನು ಮಾಡ್ತಾಯಿದ್ದೀನಿ ಇವತ್ತು ಸಿನಿಮಾದಲ್ಲಿ, ಇದು ಸಿನಿಮಾ, ನಾಟಕ ಬೇರೆ ಮಾಡಿರ್ತಾರೆ, ಥಿಯೇಟರ್ ಬೇರೆ ಮಾಡಿರ್ತಾರೆ, ಸ್ಟೇಜ್ ಮೇಲೆ, ಬಟ್ ಸಿನಿಮಾ ಮಾಡ್ತಾಯಿದ್ದೀನಿ ಅನಿಸ್ದಾಗ, ಕ್ಯಾಮ್ರಾ ಫೇಸ್ ಮಾಡ್ಬೋದಾಗ ಏನು ಅನಿಸಿತ್ತು ನಿಮಗೆ? ತುಂಬ ಹೆದರಿಕೆ ಆಯ್ತು ಸರ್, ನರ್ವಸ್ ಆಗಿದೆ. ಯಾಕಂದರೆ ಅಷ್ಟು ಈಸಿ ಅಲ್ಲ ಯಾಕಂದರೆ ಮೊದಲೇ ತುಂಬ ಜನದ ಮುಂದೆ ಮಾಡಿದವ್ರು ನೀವು. ಅದು ಥಿಯೇಟರ್ ಅನ್ನೋದು ನಮ್ಗೆ ಒಂಥರ ಬೇರೆ ಥರ ಎಜುಕೇಷನ್ ಸರ್. ಅಲ್ಲಿ ಅಂದರೆ ನಾವು ಸ್ಟೇಜಲ್ಲಿ ಇರ್ತೀವಿ, ಎಲ್ಲ ಮೂಲೆಯಲ್ಲಿ ಕೂತಿರ್ತಾರೆ, ಅವ್ರಿಗೆ ನಾವು ಪ್ರೊಜೆಕ್ಷನ್ ಕೊಡಬೇಕು. ಆ್ಯಕ್ಟಿಂಗ್ನ ಒಂದು ಲೇಯರ್ ಬಿಟ್ಟು ಇನ್ನೊಂದು ಲೇಯರ್ ಮಾಡ್ಬೇಕಂತ ಕಾಣಿಸ್ಬೇಕಲ್ಲ ನಮ್ಮ ಭಾವ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಲ್ಲಿ. ಆದರೆ ಮೂವಿ ಹಂಗಲ್ಲ, ಕ್ಯಾಮ್ರಾ ನೀವು ಎಲ್ಲೇ ಇದ್ರೂ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದ ನಮ್ಮ ಚಿಕ್ಕ ಚಿಕ್ಕ ಮೈಕ್ರೋ ಎಮೋಷನ್ಸನ್ನು ಕೂಡ ಕಂಡು ಹಿಡಿದ್ಬಿಡುತ್ತೆ. ಸೊ ನಾನು ಕೂಡ ಮೂವಿ ಮಾಡಿದಾಗ ಫಸ್ಟ್ ಶಾಟ್ ಕೊಟ್ಟಾಗ ಗೊತ್ತಿಲ್ಲದೆ ನಾನು ಮಾಡಿದಂಥ ಕ್ಯಾರೆಕ್ಟರ್ ತುಂಬ ಏನು ರಗಡ್ ಆಗಿತ್ತು. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು. ಅಂದರೆ ಅಲ್ಲಿ ಆ ಥರ ಪರ್ಫಾರ್ಮೆನ್ಸೇ ಬೇಕಿತ್ತು. ಲೌಡರ್ ಎಮೋಷನ್ಸು, ಲೌಡರ್ ಏನು ಆ್ಯಕ್ಷನ್ಸ್ ಇದೆಲ್ಲ ಇತ್ತು, ಅದನ್ನು ಮಾಡಿದೆ. ಆವಾಗೇನು ಕಷ್ಟ ಆಗಿಲ್ಲ. ಆದರೆ ರಿಯಲಿಸ್ಟಿಕ್ ಮೂವಿ ತುಂಬ, ಈ ರೈಲ್ವೆ ಚಿಲ್ಡ್ರನ್ ಅಂತ ಒಂದು ಮೂವಿ ಮಾಡಿದಾಗ ತುಂಬ ರಿಯಲಿಸ್ಟಿಕ್ ಆಗಬೇಕಿತ್ತು. ಅಲ್ಲಿ ಏನೇ ಮಾಡೋಕ್ಕೋದ್ರೂ ಗೊತ್ತಿಲ್ದಂಗೆ ಒಂದು ಆ್ಯಕ್ಟಿಂಗಲ್ಲಿ ಇನ್ನೊಂದು ಲೇಯರ್ ಬರೋದು, ಅಂದರೆ ಥಿಯೇಟರ್ ಲೇಯರ್ ಬರೋದು. ಆವಾಗ ಡೈರೆಕ್ಟರ್ ಹೇಳ್ತಿದ್ರು, ಪೃಥ್ವಿ ಸರ್ ಹೇಳ್ತಿದ್ರು, ಸರ್ ಅದು ಸ್ವಲ್ಪ ಇನ್ನು ಸೆಟಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಂಗೆ ಮಾಡ್ತಾ ಕಮ್ಮಿ ಆಗಿತ್ತು. ಫಸ್ಟ್ ಮೂವಿಯಲ್ಲಂತೂ ನಂಗೆ ಏನು ಬೇಕಿತ್ತು ಅದೇ ಥರ ಕ್ಯಾರೆಕ್ಟರ್ ಸಿಕ್ಕಿತ್ತು, ಬಟ್ ಅದನ್ನೇ ಮಾಡಿದೆ. ಮತ್ತು ಹೋಗ್ತಾ ನಾವು ಕಲ್ತ್ವಿ ಸರ್. ಈಗ ಕಲಿತಾಗ ಈ ಥರ ಸಿನಿಮಾ ಮಾಡ್ತಾ ಇರುವಾಗ ಒಂದು ಸಿನಿಮಾ ಬರುತ್ತೆ, ಅದರಿಂದ ಯಶ್ ಶೆಟ್ಟಿ ಅವರು ಬರೀ ಶೆಟ್ಟಿಯಾಗಿ ಫೇಮಸ್ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಲಾಗ, ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗೆ ಬಂತು ಅವಕಾಶ? ಸಲಾಗ ಅದು ಯಾವ ಥರ ಅಂತಂದರೆ, ಮಾಸ್ತಿ ಸರ್ ತುಂಬ ನಮಗೆ ತುಂಬ ಅಣ್ಣನ ಥರ, ಮತ್ತು ನಮ್ಮ ಶಿವ ಕ್ಯಾಮರಾಮ್ಯಾನ್ ಇದ್ದರು, ಅವ್ರ ಜೊತೆ ನಾವು ಅಥರ್ವ ಎಲ್ಲ ಮೂವಿ ಮಾಡಿದ್ವಿ. ಒಂದು ಒಳ್ಳೆ ರ್ಯಾಪ್ ಇತ್ತು. ಹಾಗೆ ಅವರೆಲ್ಲರೂ ಆ ಟೀಮಿಗೆ ಹೋದಾಗ ಈ ಥರದೊಂದು ಕ್ಯಾರೆಕ್ಟ್ರ್ ಬೇಕಂತಂದಾಗ ಅವರಿಗೆಲ್ಲ ನನ್ನ ನೆನಪಾಯಿತು. ನನ್ನ ರೆಫರ್ ಮಾಡಿದ್ರು. ದುನಿಯಾ ವಿಜಯ್ ಸರ್ ಕರೆದು ಮಾತಾಡಿ, ಇಲ್ಲ ಈ ಕ್ಯಾರೆಕ್ಟ್ರಿನ ಸೂಟ್ ಆಗ್ತೀಯ ಅಂತ ಹೇಳ್ಬಿಟ್ಟು ಹೇರಿಗೆಲ್ಲ ಕಲರೆಲ್ಲ ಹಾಕ್ಬಿಟ್ಟು ಎಲ್ಲ ಲುಕ್ ಟೆಸ್ಟ್ ಎಲ್ಲ ಆದಮೇಲೆ ಶೂಟ್ ಮಾಡಿದ್ವಿ. ಒಂಥರ ಒಳ್ಳೆ ಎಜುಕೇಷನ್ ಆಗಿತ್ತು ಸರ್. ಯಾಕಂದರೆ ಅಲ್ಲಿ ಎಲ್ಲರೂ ಕೂಡ ದುನಿಯಾ ವಿಜಯ್ ಸರ್ ಕೂಡ ಗೆಲ್ಲೇಬೇಕು ಅನ್ನೋಂಥ ಹಠದಲ್ಲಿ ಅವ್ರು ಮಾಡ್ತಾರೆ. ಅವರು ಡೈರೆಕ್ಷನ್ ಅದ್ರ ಜೊತೆಗೆ ನಮ್ಮನ್ನು ಗೆಲ್ಸಿದ್ರು ಕೂಡ. ಯಾಕಂದರೆ ಪ್ರತಿಯೊಂದು ಏನಂತ ಸಿಂಪಲ್ ಅಂತ ಹೇಳ್ಬೇಕಂದ್ರೆ, ನಂಗೆ ಸಿಗರೇಟ್ ಸೇದಕ್ಕೆ ಬರ್ತಿರ್ಲಿಲ್ಲ ಅವಾಗ. ಸರಿ, ನಾನು ಅಂದರೆ 35-36 ಇಯರ್ಸ್ವರೆಗೆ ನಾವು ಸಿಗರೇಟ್ ಸೇದಕ್ಕೆ ಬರ್ತಿರಲಿಲ್ಲ. ಅವ್ರು ಸಿಗರೇಟ್ ಕೊಟ್ಟರು ಆನ್ ಶಾಟಲ್ಲಿ. ನಾನನ್ನು ಹಿಂಗೆ ಬಿಟ್ಬಿಟ್ಟೆ. ಅದು ಅವ್ರು ಸರಿ ಅನಿಸಿಲ್ಲ. ಅವ್ರಿಗೆ ಆ ಕ್ಯಾರೆಕ್ಟ್ರಿಗೆ ಇಲ್ಲ, ಆ ಕ್ಯಾರೆಕ್ಟ್ರ್ ಹಂಗಲ್ಲ ಅಂತ ಅನಿಸ್ಬಿಡ್ತಲ್ಲ. ಇಲ್ಲ, ಅದೇನು ಇದು ರಿಯಾಲಿಟಿ ಬರ್ತಿಲ್ಲ, ಈ ಕ್ಯಾರೆಕ್ಟ್ರ್ ಹಾಳಾಗ್ತಿದೆ ಅಂದಾಗ, ಇಲ್ಲ ಸಿಗರೇಟ್ ಸೇದು ಅದು ತೆಗೆದು ಬಿಸಾಕ್ಬಿಡಿ, ಅವನಿಗೆ ಒಂದು ಇದು ಏನು ಡ್ರಿಂಕ್ಸ್ ಮಗ್ ಕೊಟ್ಬಿಡಿ ಅಂತ ಹೇಳ್ಬಿಟ್ರು. ಅಂದರೆ ಆ ಪರ್ಫೆಕ್ಷನ್ ಇದೆ ಅಲ್ವಾ. ಇಲ್ಲ, ಏನಾದ್ರು ಮಾಡಲೇಬೇಕು. ಮತ್ತು ಯಾವತ್ತೂ ಕೂಡ ನಮ್ಮನ್ನು ಆರ್ಟಿಸ್ಟ್ ಥರ ನೋಡಿಲ್ಲ, ಸ್ವಂತ ತಮ್ಮಂದಿರ ಥರ ನಮ್ಮನ್ನು ನೋಡಿದ್ರು ಆ ಥರ. ಯಾಕೆಂದರೆ ಏನು ಗೊತ್ತಾ, ಮೂವಿಯಲ್ಲಿ ಎಲ್ಲರೂ ನನ್ನ ಮೂವಿ ಅಂತ ಮಾಡಿದಾಗ ಅದರದ್ದು ಒಂದು ಎಫೆಕ್ಟೇ ಬೇರೆ ಇರುತ್ತೆ, ರಿಸಲ್ಟೇ ಬೇರೆ ಇರುತ್ತೆ. ಆ ಸಲಾಗ ಆ ಥರ ಇತ್ತು. ಅವರೆಲ್ಲರೂ ಇದು ನಿನ್ನ ಮೂವಿ, ನೀನು ಈ ಥರ ಮಾಡ್ಬೇಕಂತ ಹೇಳ್ಬಿಟ್ರು. ಎಲ್ರಿಗೂ ಅವ್ರ ಮೂವಿಯನ್ನು ಭಾವನೆ ತರಿಸ್ಬಿಟ್ರು ಅವರು. ಅಂದರೆ ದುನಿಯಾ ವಿಜಯ್ ಅವರು ಆ್ಯಕ್ಟಿಂಗ್ ಪರ್ಪಸ್ ಬಂದಾಗ ಅದು ಬೇರೆ, ಡೈರೆಕ್ಷನ್ ಬಂದಾಗ ಅದು ಬೇರೆ. ಎರಡು ಕಡೆ ನೋಡಿದ್ದೀರಾ? ಅವ್ರು ಎರಡು ಒಂದೇ ಕಡೆ ನೋಡಿದ್ದೀರಾ? ನಾವು ಅವರನ್ನ ಆ್ಯಕ್ಟರ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಮೂವೀಸ್ ನೋಡಿದ್ದೀವಿ. ದುನಿಯಾದಿಂದ ಹಿಡಿದ್ಬಿಟ್ಟು ಎಲ್ಲ ಮೂವಿ ನಾವು ನೋಡ್ಕೊಂಡು ಬಂದ್ವಿ. ಜಂಗ್ಲಿ ಆಗಿರ್ಬೋದು, ಅವ್ರು ಮಾತಾಡೋ ಶೈಲಿ, ಅವ್ರ ಕಾಮಿಡಿ ಟೈಮಿಂಗ್ಸು, ಅವರ ಮತ್ತು ಏನು ರಗಡ್ ಎಮೋಷನ್ಸ್ ಇರ್ಬೋದು, ಎಲ್ಲ ನೋಡ್ಕೊಂಡು ಬಂದಿದ್ವಿ. ಡೈರೆಕ್ಷನ್ ಅನ್ನೋದು ಫಸ್ಟ್ ಟೈಮ್ ಇತ್ತು ನಮಗೂ ಕೂಡ. ಹೆಂಗೆ ಕಾಣಿಸ್ಕೊಂತಿದ್ರು ಅಂತ ತುಂಬ, ಅಯ್ಯೋ ಡೈರೆಕ್ಷನ್ ಅಂತ ಬಂದಾಗ ಹುಲಿ ಮಾತಾಡಂಗಿಲ್ಲ ನೀವು, ಕರಿಚಿರತ್ತಾನೆ. ಯಾಕಂದ್ರೆ ಅವರು ಅದೊಂಥರ ಹಠ ಮತ್ತು ಚಾಲೆಂಜಾಗಿ ತಗೊಂಡಿದ್ರು ಅವರು, ಸರಿನಾ. ಮತ್ತು ಒಂದು ಟೀಮ್ನ ಸ್ಟ್ರಾಂಗಾಗಿ ಕಟ್ಟಿದ್ರು, ಫುಲ್ ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಮತ್ತು ಆ ಫೀಲ್ಡ್ ಏನಿದೆ ಅದು ತುಂಬ ಚೆನ್ನಾಗಿ ಗೊತ್ತಿರುವಂಥ ಮನುಷ್ಯ ಅವರು, ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥ ಮನುಷ್ಯ. ನಾವು ಏನೇನು ಮಾಡೋಕ್ಕೆ ಹೋದರೂ ಅವ್ರಿಗೆ ಗೊತ್ತಾಗ್ತದೆ ಈ ಫೀಲ್ಡಿಂದ ಹೊರಗೆ ಹೋಗ್ತಿದೆ, ಇಲ್ಲ ವಾಪಸ್ ತರಬೇಕಂತ ಹೇಳ್ಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಂದರೆ ಟೀಮು ತುಂಬ ಚೆನ್ನಾಗಿತ್ತು. ಅದನ್ನಂತ ನೋಡಿ ಭೀಮಾ, ಈಗ ನಾನು ಅದಕ್ಕೆ ಮೊನ್ನೆ ಹೇಳ್ತಿದ್ದೆ, ನಮ್ಮ ವಿಜಯ್ ಸರ್ ಒಂಥರ ನಮ್ಮ ಇಂಡಸ್ಟ್ರಿಗೆ ಮರುಭೂಮಿಯಲ್ಲಿರೋ ವಯಸ್ಸಿಸ್ ಇದ್ದಂಗೆ. ಸರಿ, ನಾವು ಕೊರೋನಾ ಟೈಮಲ್ಲಿ ಯಾವ ಮೂವಿನೂ ಓಡ್ತಿರ್ಲಿಲ್ಲ, ಸಲಗ ತಗೊಂಡ್ಬಂದ್ಬಿಟ್ರು, ದೊಡ್ಡ ಹಿಟ್ ಆಯಿತು. ಆಮೇಲೆ ಯಾವುದೂ ಮೂವಿ ಓಡ್ತಾ ಇರಲಿಲ್ಲ, ನಮ್ಮ ಇಂಡಸ್ಟ್ರಿಗೆ ಏನೂ ಆಗ್ತಿರಲಿಲ್ಲ. ಭೀಮಾ ಬಂತು, ಹಿಟ್ ಆಗಿಬಿಡ್ತು. ಇನ್ನೀಗ ಸಿಟಿ ಲೈಟ್ಸ್ ಮಾಡ್ತಿದ್ದಾರೆ, ತುಂಬ ಒಳ್ಳೆಯದಾಗಲಿ ಅವರಿಗೆ.
ದುನಿಯಾ ವಿಜಯ್ ಸರ್ ನಿಮ್ಗೊಂದು ಮಾತು ಹೇಳಿರ್ತಾರೆ, ಈ ಫಿಲಿಮ್ ಆದ್ಮೇಲೆ ನಿನ್ನ ಹೆಸರೇ ಬದಲಾಗುತ್ತೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಾಯಿತು, ನಾನು ಇಂಡಸ್ಟ್ರಿಗೆ ಬಂದಾಗ ಈಗ ರಕ್ಷಿತ್ ಶೆಟ್ಟಿ, ಇವರು ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂದು ಸ್ವಲ್ಪ ಅಂದರೆ ಶೆಟ್ಟಿಗಳೇ ಇದಾಗ್ತಿದ್ದಾರೆ, ಶೆಟ್ಟಿಗಳೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನು ಹೂವಪೂಗಳೆಲ್ಲ ಬರ್ತಾ ಇತ್ತು. ಸೊ ನನ್ನ ಹೆಸರಲ್ಲಿ ಶೆಟ್ಟಿ ಅಂತ ಇತ್ತಾ, ಯಶವಂತ್ ಶೆಟ್ಟಿ ಅಂತ ಇತ್ತಾ. ನಾನು ಸರಿ ನನ್ನ ಇದು ಶೆಟ್ಟಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು, ಸರ್ ಕಾಳಿ ನಾನು ಯಶ್ ಅಂತ ಹಾಕೋತೀನಿ, ಇಲ್ಲ ಯಶವಂತ್ ಅಂತ ಹಾಕೋತೀನಿ ಅಂತ ಹೇಳಿದೆ ಅವ್ರಿಗೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಹೋಗ ಈ ಮೂವಿ ಆದಮೇಲೆ ನಿನ್ನ ಹೆಸರು ಶೆಟ್ಟಿನೇ ಅಂತ ಹೇಳ್ಬಿಟ್ರು. ಯಶವಂತ್ ಅಂತೂ ಕರೆಯಲ್ಲ, ಶೆಟ್ಟಿ ಅಂತಲೇ ಕರೆಯೋದು ಹೋಗ ಅಂತ ಹೇಳ್ಬಿಟ್ರು. ಅದಲ್ಲೇ ಹಂಗೆ ಆಗ್ಬಿಡ್ತದೆ. ಈಗೆಲ್ಲ ಇದುವರೆಗೂ ಸತ್ಯ ಆಗಿದೆ. ಎಲ್ಲ ಕಡೆ ಹೋದಾಗ ಶೆಟ್ಟಿ ಸರ್ ಅಂತ ಕರೀತಾರೆ ಎಲ್ಲರೂ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರ ಆಗಿರ್ಬೋದು, ಅದು ರಿಜಿಸ್ಟರ್ ಆಗಿಬಿಟ್ಟಿದೆ. ಒಳ್ಳೇದೇ ಬಿಡಿ. ಯಾಕಂದರೆ ಒಂದು ಮೂವಿಯಿಂದ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಗುರುತಿಸ್ಕೊಳ್ಳೋದಿದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಧನಂಜಯ ಸರ್ ಅಂತ ಕರೆಯೋದಕ್ಕಿಂತ ಡಾಲಿ ಅಂತ ಕರೆಯೋಕ್ಕೆ ಇಷ್ಟಪಡ್ತೀವಿ. ಕ್ಯಾರೆಕ್ಟರ್ ನಾವು ಸುದಿ ಅಂತ ಕರೆಯೋದಕ್ಕಿಂತ ಕಾಕ್ರೋಚ್ ಅಂತ ಕರೆಯೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಮಾಡಿ ಖುಷಿ ಇದೆ ಸರ್. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಅವರ ಮೇಲೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ನಿಮ್ಮ ಜೀವನದಲ್ಲಿ ಕೂಡ ಹಾಕಿ. ಖಂಡಿತ. ಇನ್ನೊಂದು ನಮಗೆ ಕೇಳೋದಾದ್ರೆ, ಇಂಡಸ್ಟ್ರಿನಲ್ಲಿ ತುಂಬ ಒಬ್ಬ ಒಳ್ಳೆ ವ್ಯಕ್ತಿ, ಹೆಸರು ಮಾಡಿದಂಥ ವ್ಯಕ್ತಿ, ಜನರಲ್ಲಿ ಒಬ್ಬ ದೇವರಾಗಿ ಉಳಿದಂಥ ವ್ಯಕ್ತಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್. ನೀವು ಅವರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿ ಜೇಮ್ಸ್ ಅಲ್ಲಿ ಮಾಡಿ, ಅದು ಕೊನೆಯ ಸಿನಿಮಾ ಅವರದ್ದು. ಹೌದು. ನೀವು ಯಾಕೆ ಮಾಡಬೇಕಾದ್ರೆ ಪುನೀತ್ ಸರ್ ಇರಲಿಲ್ಲ ಅನ್ನುವಂಥ ಒಂದು ಮಾತು ನೀವು ಯಾಕೆ ಮಾಡಿದ್ರೆ ಏನು ಅನಿಸ್ತು ನಿಮ್ಗೆ? ಸರ್, ಚೇತನ್ ಸರ್ ಕಾಸ್ಟಿಂಗ್ ಮಾಡಿದಾಗ ನಾನಂತೂ ತುಂಬ ಖುಷಿಯಾಗಿದೆ. ಪುನೀತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋಂಥ ಖುಷಿ. ಈಗ ನನ್ನಂಥ ತುಂಬ ಜನ ಆ್ಯಕ್ಟರ್ಗಳಿಗೆ ಅವ್ರ ಜೊತೆ ಮಾಡ್ತಿದ್ದೀನಿ ಅನ್ನೋವಂಥ ಖುಷಿನೇ ಬೇರೆ ಇರುತ್ತೆ. ನಾನು ಅವರ ಅರಸು ಮೂವಿಗೆ ನಾನು ದೊಡ್ಡ ಫ್ಯಾನ್. ನಾನು ಅರಸು ಆಕಾಶ್ಗೆ ನನಗೆ ತುಂಬ ಖುಷಿ ಇತ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಿಡ್ಲಲ್ಲಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಆ ದುಃಖನ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನಾವಿಲ್ಲಿ ಮಾತಾಡ್ಬೋದು, ಅವ್ರ ಮನೆಯವ್ರು ನೋಡಿದಾಗ ಅವ್ರಿಗೆ ಬೇಜಾರಾಗೋದು ಬೇಡ. ಖಂಡಿತವಾಗಿಯೂ ದೊಡ್ಡ ಲಾಸ್ ನನಗಂತಲ್ಲ, ಇಡೀ ಇಂಡಸ್ಟ್ರಿಗೆ ಲಾಸ್. ಯುವ ಕಾಮರ್ಸ್ಗೆ ಎಷ್ಟೋ ಜನ ಡೈರೆಕ್ಟರ್ಸ್ ಅವ್ರಿಗೆ ನಾವು ಮೂವಿ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೋರಿ ಬರ್ಕೊಂಡು ರೆಡಿಯಾಗಿದ್ದರು. ಏನೇನೋ ಕನಸುಗಳಿದ್ವು, ಅದೆಲ್ಲ ನುಚ್ಚು ನೂರಾಗ್ಬಿಡ್ತು. ಆಮೇಲೆ ಅವರ ಪೋರ್ಷನ್ ನನ್ನ ಜೊತೆ ಫೈಟ್ ಇತ್ತು, 3 ದಿವಸ ಫೈಟ್. ಆ 3 ದಿವಸ ಫೈಟ್ನ ಒಬ್ಬ ಡೂಪ್ ಜೊತೆಗೆ ನಾನು ಮಾಡಿದೆ. ಆವಾಗ ನಂಗೆ ತುಂಬ ಫೀಲ್ ಆಯ್ತು ಸರ್. ಈ 3 ದಿವಸ ನನಗೆ ಪುನೀತ್ ಸರ್ ಜೊತೆಗೆ ಕಳೆಯುವಂಥ ಒಂದು ಟೈಮ್ ಇತ್ತು, ಒಂದು ಒಳ್ಳೆ ಚಾನ್ಸ್ ಇತ್ತು. ಇದು ದೇವರು ನನ್ನ ಏನು ವಾಪಸ್ ತಗೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಫೀಲ್ ಇರುತ್ತೆ ಸರ್. ಅಂದ್ರೆ 3 ದಿವಸ ಫೈಟ್ಸ್ ಅಂದ್ಕೋಬಿಡಿ ನೀವು. ಅಂದ್ರೆ 24, 48, 70 ಗಂಟೆ, ಒಂದೊಂದು ನಿಮಿಷ ನಮಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಮ್ಮೆ ಕೊಡುತ್ತೆ ಅಂತ. 72 ಗಂಟೆ ಸ್ಪೆಂಡ್ ಮಾಡುವಂತ ಒಂದು, ಅದ್ರಲ್ಲಿ ಏನಿಲ್ಲ ಅಂದ್ರೆ ಒಂದು 34 hours ನಾನು ಸ್ಪೆಂಡ್ ಮಾಡುವಂತ ಟೈಮ್ ಇತ್ತು. ನನ್ಗನ್ಸಬೇಕು ನಿಮ್ಮ ಲೈಫಲ್ಲಿ ಅದೊಂದು ದೊಡ್ಡ ಲಾಸ್ ಅಂತ. ತುಂಬಾ ದೊಡ್ಡ ಲಾಸ್ ಸರ್. ನಿಮ್ಮ ಒಂದು ಕೆರಿಯರ್ಗೂ ನಾನಾದ್ರೆ ಒಂದು ಮುಹೂರ್ತದಲ್ಲಿ ಅವ್ರನ್ನ ಪಕ್ಕದಲ್ಲಿ ನೋಡಿದ್ದೆ, ಒಂದು ನಮಸ್ತೆ ಮಾಡಿದ್ದೆ. ಇನ್ನೂ ಎಷ್ಟೋ ಜನ ಆರ್ಟಿಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕಂತಿದ್ರು, ಎಷ್ಟೋ ಜನ ಅವ್ರನ್ನ ಸಿಗ್ಬೇಕಂತಿದ್ರು, ಅವರಿಗೆಲ್ಲ ಲಾಸ್ ಅಲ್ವಾ ಸರ್? ಖಂಡಿತ. ನಾನು ಅದ್ರಲ್ಲಿ ಚಿಕ್ಕದಾದ ಒಂದು ಏನೋ ಲಕ್ಕಿ ಪರ್ಸನ್ ಅಂತ ಹೇಳ್ತೀನಿ ನಾನು. ಆ ಒಂದು ಚಿತ್ರದ ಭಾಗ ಆಗಿರೋದಕ್ಕೆ, ಚಿತ್ರದ ಭಾಗ ಆಗಿರೋದಕ್ಕೆ, ಮುಹೂರ್ತದಲ್ಲಿ ಅವರನ್ನ ಪಕ್ಕದಲ್ಲಿ ನೋಡಿರೋದಕ್ಕೆ, ಚಿಕ್ಕದಾಗಿ ಮಾತಾಡಿಸೋದಕ್ಕೆ ಒಂದು ಚಿಕ್ಕ ಲಕ್ ಅಂತ ಹೇಳ್ಬೋದು ಸರ್. ಅಂದರೆ ಈಗ ಇದು ಒಂದು ಕಡೆ ಆದರೆ, ರೀಸೆಂಟಾಗಿ ನಿಮ್ಮ ಒಂದು ಸ್ನೇಹಿತನ ಕಳ್ಕೊತೀರಾ ನೀವು, ಸಂತೋಷ್. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಲ್ತ್ ಇಶ್ಯೂಯಿಂದ ಅವ್ರ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ. ನಾವು ಎಲ್ಲೇ ಸಿಕ್ಕಿದಾಗ ನಮ್ಮ ಜೊತೆಗೆ ವರ್ಕ್ ಮಾಡಿಲ್ಲ, ಆದರೆ ಎಲ್ಲೇ ಸಿಕ್ಕಿದಾಗ ಒಂದು 10-15 ನಿಮಿಷ ಕೂತು ಮಾತಾಡಿ, ಬ್ರೋ ಮುಂದೆ ಯಾವುದಾದ್ರು ಜೊತೆಗೆ ಮಾಡೋಣ, ನಾವು ಇದು 2-3 ಪ್ರಾಜೆಕ್ಟ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ, ಹೇಳ್ತೀನಿ, ಸಿಗೋಣ, ಮಾಡೋಣ, ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ನಿಮ್ಮ ಸಲಗ ನೋಡಿದ್ದೀನಿ, ಜಮಲಿಗುಡ್ಡ ನೋಡಿದ್ದೀನಿ, ಗೌಳಿ ನೋಡಿದ್ದೀನಿ ಅಂತ ಎಲ್ಲ ಮಾತಾಡ್ತಾಯಿದ್ರು. ಒಂದು ಒಳ್ಳೆ ರ್ಯಾಪೋ ಇತ್ತು. ಜೊತೆಗೆ ವರ್ಕ್ ಮಾಡೋಣ ಅಂತ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಈಗ ನಮ್ಮ ಜೊತೆ ಇಲ್ಲ. ಸೊ ಎಲ್ಲೇ ಇರಲಿ, ಮತ್ತೆ ಹುಟ್ಟಿ ಬನ್ನಿ ಬ್ರದರ್, ಮತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ, ಮತ್ತೆ ಹೀರೋ ಆಗಿ ನಿಂತ್ಕೊಳ್ಳಿ, ಒಳ್ಳೆ ಚೆನ್ನಾಗಿರೋ ಮೂವಿನ ಮಾಡ್ಕೊಂಡು ಹೋಗಿ. ಬ್ಯಾಕ್ ಟು ಬ್ಯಾಕ್ ನಿಮಗೆ ಸ್ವಲ್ಪ ಬೇಜಾರಾದ ಕ್ವಶನ್ ಈ ಕ್ವಶನ್ಗೆಲ್ಲ ನಾವು ಅದು ಯಾರದೇ ಆಗಿರಲಿ, ಆ ಮಾತು ನಿಮ್ಗೆ ಖುಷಿಯಿಂದ ಬರಲ್ಲ. ಯಾಕಂದರೆ ಆ ವ್ಯಕ್ತಿ ನೆನಪಾಗ್ತಾರೆ, ಅವ್ರ ಜೊತೆ ಮಾತಾಡೋಂಥ ಮಾತುಗಳಾಗಿರ್ಬೋದು, ಪಟ್ಟ ಕಣ್ಣು ಮುಂದೆ ಬಂದಾಗ ಅವರಿಲ್ಲ ಅನ್ನೋಂಥ ಭಾವನೆ ಬಂದೆ. ಖಂಡಿತ. ಅದಕ್ಕೋಸ್ಕರ ಏನು ಅಂದರೆ, ನನಗೆ ನಿಮ್ಮ ಒಂದು ಡೈಲಾಗ್ ತುಂಬ ಇಷ್ಟ ಒಂದು ಸಿನಿಮಾದು. ಅದು ಯಾವುದು ಅಂತ ನಿಮ್ಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ನೆನಪಿದೆ. ವರ್ಲ್ಡಲ್ಲಿ ಎಷ್ಟೇ ಕಲರ್ ಇದ್ರು ಸಲಗದೆ ವರ್ಲ್ಡಲ್ಲಿ ಅದು ಮಾಸ್ಟರ್ ಸರ್ ಬರ್ದಿದ್ರು ನೋಡಿ, ಅದು ಏನು ಮೀನಿಂಗ್ ಇದೆ ನನಗೆ ಆ ಡೈಲಾಗ್ನ ಈಗ ನಿಮ್ಮಿಂದ ಕೇಳಬೇಕು ಅಂತ. ಕೆಂಡನ್ಗೆ ಹೇಳ್ತೀನಿ, ಕೆಂಡ, ಈ ವರ್ಲ್ಡಲ್ಲಿ ಎಷ್ಟೇ ಕಲರ್ ಇದ್ರು ಈ ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರಲ್ಲಿರುತ್ತೆ.
ಅದು ಏನು ಮೀನಿಂಗ್ ನೋಡಿ, ಅದು ಹೌದೌದು ರಕ್ತದ ವರ್ಲ್ಡ್ ಅದು. ನನ್ಗೊಂದು ಆಸೆ ಪರ್ಸನಲ್ ಆಗಿ, ನೀವು ಇದೇ ಒಂದು ಡೈಲಾಗ್ನ ತುಂಬಾ ರಗಡ್ ಆಗಿ ಹೇಳ್ಬೇಕು ಕ್ಯಾಮ್ರಾಗೆ. ನಿಮ್ ಜೊತೆ ನಾನು ಹೇಳ್ತೀನಿ, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಸರಿ ಟ್ರೈ ಮಾಡೋಣ ಬನ್ನಿ. ಏನಿಲ್ಲ, ಈ ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು ಈ ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ. ಓಕೆ ಸರ್, ರೆಡಿ ಸರ್? ಓಕೆ ರೆಡಿ. ಓಕೆ, ನಾನು ಫಸ್ಟ್ ಹೇಳೋದು ನೀವು ಹೇಳ್ತೀರಾ? ಇಬ್ರು ಒಟ್ಟಿಗೆ ಹೇಳೋಣ ಸರ್. ಓಕೆ, ಫಸ್ಟ್ ಕೆಂಡ ಅಂತ ಹೇಳ್ಬೇಕು. ಓಕೆ ರೆಡಿ. ಓಕೆ, ಆಕ್ಷನ್ ಹೇಳಿ ನೀವು. ಓಕೆ ಸರ್, ಆಕ್ಷನ್. ಕೆಂಡ ವರ್ಲ್ಡ್ ಯಾವುದೇ ಕಲರ್ ಅಲ್ಲಿ ಇದ್ರು ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಅಲ್ಲಿ ಇರುತ್ತೆ. ನಿಮ್ಮಷ್ಟಂತೂ ಬರ್ಲಿಲ್ಲ ನಿಜವಾಗ್ಲೂ. ಇಲ್ಲ, ಚೆನ್ನಾಗಿ ಮಾಡಿದ್ರಿ, ಬನ್ನಿ ಇಂಡಸ್ಟ್ರಿಗೆ. ಬಟ್ ನನಗೆ ಅದೊಂದು ತುಂಬಾ ಇಷ್ಟವಾದ ಡೈಲಾಗ್ ಸರ್ ಅದು ನಿಮ್ದು. ಅದು ಸರ್, ಯಾಕಂದ್ರೆ ಆ ವರ್ಡಿದ ಮೀನಿಂಗ್ ನಿಮ್ಗೆ ಹೊಡೆಯುತ್ತೆ. ನಾನು ಮೊನ್ನೆ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನಗೆ ರಂಗನ್ ರಘು ತುಂಬ ಇಷ್ಟ, ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ. ಅವರೊಂದು ಮಾತಿತ್ತು, ಏನದು, ಕಲ್ಲು ಪುಡಿ ಆದ್ರೆ ಮಣ್ಣಾಗ್ಬಿಡುತ್ತೆ. ಹೌದು, ಓಕೆನಾ, ಬಟ್ ಆದ್ರೆ ಮನ್ಸು ಪುಡಿ ಆದ್ರೆ ಕಲ್ಲಾಗ್ಬಿಡುತ್ತೆ. ಏನ್ ಮೀನಿಂಗ್? ಯಾಕಂದ್ರೆ ನೀವು ಒಂದ್ಸಲ ಕೇಳಿಸ್ಕೊಂಡ್ರ ಅದು ಮರೆಯಕ್ಕಾಗಲ್ಲ. ಹೌದೌದು, ನಿಜ. ತುಂಬಾ ಅರ್ಥ ಇದೆ ಅರ್ಥ ಇದೆ, ಎಷ್ಟು ದೊಡ್ಡ ಅರ್ಥ ಅದು, ತುಂಬಾ ಅರ್ಥ ಇದೆ. ಅದು ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಬಟ್ ಈಗ ಸರ್, ಇದೆಲ್ಲ ಒಂದ್ ಕಡೆ ಆದ್ರೆ, ನೀವು ಈಗ ಏನು ಚಿತ್ರಗಳನ್ನು ಮಾಡ್ತಾ ಇರೋದು ಒಂದು ಕಡೆ ಆಗಿರ್ಬೋದು, ನಿಮ್ಮ ಒಂದು ಬೆಳೆದು ಬಂದ ರೀತಿ ಆಗಿರ್ಬೋದು, ಇದೆಲ್ಲ ಒಂದು ಕಡೆ. ನಿಮಗೆ ಪರ್ಸ್ನಲ್ ಆಗಿ ಏನಾದರೂ ಒಂದು, ನಾನು ಈ ಒಂದು ಇಂಥ ಕ್ಯಾರೆಕ್ಟರ್ ಮಾಡಲೇಬೇಕು, ಇದುವರೆಗೂ ಮಾಡಿಲ್ಲ ಅನ್ನೋದಿರೋದು ಒಂದು ಆಸೆ ಇದ್ರೆ ಅದೇನಂತ ಹೇಳಿ? ಜೋಕರ್ ಕ್ಯಾರೆಕ್ಟರ್ ಸರ್. ಅಂದ್ರೆ ಯಾವ ಥರ? ನನಗೆ ಡಾರ್ಕ್ ನೈಟ್ ಮೂವಿ ನೋಡಿರ್ಬೋದು, ಕ್ರಿಸ್ಟೋಫರ್ ನೋಲನ್ದು. ಅದರಲ್ಲಿ ಜೋಕರ್ ಅಂತ ಕ್ಯಾರೆಕ್ಟರ್ ಬರುತ್ತೆ. ಸೊ ಆ ಥರದೊಂದು ಕ್ಯಾರೆಕ್ಟರ್ನ ಯಾವ ಥರ ಲೈಫಲ್ಲಿ ಅಂತ ಚಾನ್ಸ್ ಸಿಗಬೇಕು, ಆ ಥರ ಏನು ಒಳ್ಳೆ ಡೈರೆಕ್ಟರ್ ಸಿಗಬೇಕು, ನಮ್ಮಿಂದ ಮಾಡಿಸುವಂಥ ಡೈರೆಕ್ಟರ್ ಸಿಗಬೇಕಂತ ಆಸೆ ಇದೆ. ಅವರಂಗೆ ರೀಚ್ ಆಗೋಕ್ಕಾಗಲ್ಲ ನಮಗೆ, ಆ ಥರ ಮಾಡ್ಬೇಕನ್ನೋ ಆಸೆ. ಡ್ರೀಮ್ ಆ ಥರ ಮಾಡಬೇಕು. ಈಗ ನಂಗೆ ಇತ್ತೀಚೆಗೆ ಎಸ್ ಸೂರ್ಯ ತುಂಬ ಇಷ್ಟ ಆಗ್ತಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮಾಡುವಂಥ ರೀತಿ, ಮನಾಡು ಆಗಿರ್ಬೋದು, ಆಮೇಲೆ ಇದು ಯಾವುದು ಭೈರವ ಅಂತ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ, ಈ ಥರ ಕ್ಯಾರೆಕ್ಟರ್ ಮಾಡೋಣ, ಈ ಥರ ಬರ್ಬೇಕಂತ ಹೇಳ್ಬಿಟ್ಟು ಖುಷಿ ಆಗ್ತಾ ಇರುತ್ತೆ ನನಗೆ. ನೀವು ಒಂದು ಸಿನಿಮಾದಲ್ಲಿ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡ್ತಿರ್ತೀರ, ಅದನ್ನ ಶಿವಣ್ಣ ಜೊತೆ ಫಸ್ಟ್ ಟೈಮ್ ಅದು ಮಾಡ್ಬೇಕಾದ್ರೆ ಭಯ ಪಡ್ತೀರಾ, ಅವ್ರನ್ನ ತಳ್ಬೇಕು, ಅದು ಅನ್ಬೇಕಂತ ಬಂದಾಗ ಶಿವಣ್ಣ ನಿಮ್ಗೆ ಹೇಳ್ತಾರೆ ಇಲ್ಲ ಆಯುಷ್ಮಾನ್ ಭವ. ಈಗ ನೋಡಿ ಫೀಲ್ ಹೆಂಗಿತ್ತು ಶಿವಣ್ಣ ಜೊತೆ? ತುಂಬಾ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಏನಂತಂದ್ರೆ ಒಂದ್ ಕಡೆ ಪಿ ವಾಸು ಸರ್ ಅವ್ರು ತುಂಬಾ ಸ್ಟ್ರಿಕ್ಟ್, ಸರಿನಾ. ಇನ್ನೊಂದ್ ಕಡೆ ಶಿವಣ್ಣ, ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಶಿವಣ್ಣನ. ಅದು ಕೂಡ ಏನು ಸೀನು, ನಮ್ಮ ಮನೆಯೊಳಗೆ ಬಂದ್ಬಿಟ್ಟು ಅವ್ರು ಬಂದು ಕೇಳ್ತಾರೆ ತಾವು ಯಾರ ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಅದು ಈಗೋ ಹರ್ಟ್ ಆಗಿಬಿಡುತ್ತೆ. ನಾನು ಕಿರಿಸ್ತೀನಿ, ನಾನು ಯಾರು ಅಂತ ಕಿರಿಸ್ತೀನಿ. ಎಲ್ಲ ಮನೆಯವ್ರು ಎಲ್ಲ ಬಂದ ಮೇಲ್ಗಡೆಯಿಂದ ನೋಡ್ತಾ ಇರ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು. ಆವಾಗ ಅದೊಂದು ಸೀನು, ಫಸ್ಟ್ ಶಾರ್ಟ್ ಅವ್ರನ್ನ ಹಿಂಗೆ ತಳ್ಬೇಕು. ನಾನು ಹೆಂಗ್ ಸಾರ್ ತಳ್ಳಿ ಹೇಳ್ಬಿಡ, ಅಣ್ಣ ಹಿಂಗಿದೆ ಶಾರ್ಟ್, ಹಿಂಗಿದೆ, ನೀ ಮಾಡಮ್ಮ, ನೀ ಮಾಡು, ಅಯ್ಯೋ ನೀನು ಕ್ಯಾರೆಕ್ಟರ್ ಮಾಡ್ತಿದ್ದೆ, ಮಾಡು, ಏನಿಲ್ಲ ಮಾಡು. ನಮ್ಮೆಲ್ಲ ದೂಡ್ದೆ ಅವ್ರನ್ನ, ಹಂಗೆ ಮಾಡಬಾರ್ದು, ಕ್ಯಾರೆಕ್ಟರ್ ಮೋಸ ಮಾಡ್ತಿದ್ವಿ, ತಳ್ಳು ಏನಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಪುಷ್ ಮಾಡಿದ್ರು. ಇಷ್ಟು ಪ್ರೆಷರ್ ಹಾಕಂತ ಹೇಳ್ಬಿಟ್ಟು ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ. ಬಟ್ ಸೆಟಲ್ ಎಲ್ಲರೂ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಅವ್ರು ಇರೋದೇ ಹಂಗೆ, ಏನು ತುಂಬ ಚುರುಕಾಗಿ ಎಲ್ಲರ ಹತ್ರ ಮಾತಾಡಿಕೊಂಡು ತುಂಬ ಧೈರ್ಯ ಕೊಟ್ಟರು. ಮತ್ತು ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಆ್ಯಕ್ಟಿಂಗಿಗೆ, ವಾಯ್ಸ್ ಮಾಡಲೇಬೇಕಾಗುತ್ತಲ್ವಾ. ಈ ಖುಷಿ ಏನಂದರೆ ಈಗ ಮತ್ತೆ ಅವ್ರ ಜೊತೆಗೆ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ ನಾನು, 666 ಇದು ಆಪರೇಷನ್ ಡ್ರೀಮ್ ಥಿಯೇಟರ್, ಹೇಮಂತ್ ರಾವ್ ಅವ್ರ ಜೊತೆಗೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಅದೆಲ್ಲ ನೆಕ್ಸ್ಟ್ ಟೈಮ್ ಏನು ಭಯ ಆಗಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಅದು ಯಾವತ್ತಿಗೂ ಭಯ ಇದ್ದಿರೋದು. ತುಂಬ ಸೀನಿಯರ್ ಅವರು, ಅದಲ್ಲದೆ ಅವ್ರ ಮೂವಿ ಚಿಕ್ಕದಿಂದ ಕೂಡ ನೋಡ್ಕೊಂಡು ಬಂದಿದ್ದೀವಿ ನಾವು. ಅವ್ರಿಗೆ ಆರೋಗ್ಯ ತಪ್ಪಿದಾಗ ಬೇಜಾರು ಮಾಡ್ಕೊಂಡಿದ್ದೀವಿ, ಅವರು ಹುಷಾರಾಗ್ಬೇಕಂತ ತುಂಬಾ ಖುಷಿ ಆಯ್ತು. ಅವ್ರು ವಾಪಸ್ ಬಂದ್ಬಿಟ್ಟು ಅದೇ ಎಷ್ಟು ಮಾಡ್ತಿದ್ದಾರೆ, ಡ್ಯಾಡ್ ಮಾಡ್ತಿದ್ದಾರೆ ಈ ಕಡೆಗೆ, ಮತ್ತೆ ಬ್ಯಾಕ್. ಯಾಕಂದ್ರೆ ಅವರಲ್ಲಿ ಇದ್ದಾಗ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟು ಮೂವಿಗಳು ನಡೀತಾ ಇರುತ್ತೆ. ಅವರೊಂದು ತಿಂಗಳಲ್ಲಿ 10 ಡೇಟ್ ಕೊಟ್ಟು 3 ಮೂವಿ ನಡೀತಾ ಇರುತ್ತೆ. ಎಲ್ಲ ವರ್ಕರ್ಗೆ ತಾನೇ ಒಳ್ಳೇದಾಗೋದು. ಖಂಡಿತ ಅದೆಲ್ಲ ಜರ್ನಿ ಇದೆಲ್ಲ ಒಂದು ಕಡೆ ಸರ್. ನಮ್ಮ ಇಂಡಸ್ಟ್ರಿನೇ ಒಂದು ಕಡೆ, ಒಬ್ಬರಿಂದ ಒಬ್ರಿಗೆ ಕನೆಕ್ಷನ್ ಆಗೋದು, ಆ್ಯಕ್ಟಿಂಗ್ ಮಾಡೋದು, ಅದೆಲ್ಲ ಒಂದು ಕಡೆ ಇರುತ್ತೆ. ನಿಮಗೆ ಪರ್ಸ್ನಲ್ ಲೈಫು ಅಂತ ಬಂದಾಗ ನಿಮ್ಮ ಒಂದು ಲೈಫ್, ಮದುವೆ ವಿಚಾರ, ಅದು ಇದು? ನಾನು ಈ ಆಗಸ್ಟ್ ಅಲ್ಲ, ಅದಕ್ಕಿಂತ ಮುಂಚಿನ ಆಗಸ್ಟ್ ಅಂದರೆ 1 ವರ್ಷ 2 ತಿಂಗಳು ಆಗ್ತಾ ಬಂತು.
ನಮ್ಮ ಮಿಸಸ್ ಬಂದುಬಿಟ್ಟು ಪೃಥ್ವಿ ಶೆಟ್ಟಿ ಅಂತ ಹೇಳ್ಬಿಟ್ಟು ಅವರು ಸಕಲೇಶ್ಪುರ, ಮೂಲ ಅವರು ಮೂಡುಬಿದ್ರೆ. ಅವ್ರನ್ನ ಮ್ಯಾರೇಜ್ ಆಗಿದೆ ನಾನು. ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ, ಮತ್ತು ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ದು ಏನಂದರೆ ಬೆಳಗ್ಗೆ 6 ಗಂಟೆ ಬೇಗ ಎದ್ದು ಬರಬೇಕು ಲೊಕೇಶನ್ಗೆ. ಈವ್ನಿಂಗ್ 6 ಗಂಟೆ ಅಂತ ಇರುತ್ತೆ, ಅದು 8 ಗಂಟೆಗೆ ಹೋಗುತ್ತೆ, 9 ಗಂಟೆಗೆ ಹೋಗುತ್ತೆ, ಮಿಡ್ ನೈಟ್ಗೂ ಹೋಗುತ್ತೆ. ಸ್ವಲ್ಪ ಅದರದ್ದೇ ಕೆಲವೊಂದು ಕಷ್ಟಗಳಿದ್ದಾವೆ, ನ್ಯೂನ್ಯತೆಗಳು ಕೂಡ ಇದ್ದಾವೆ. ಸೊ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು IT ವರ್ಕರ್, ಸೊ ಎಲ್ಲ ಥರದ ಬ್ಯಾಕ್ ಬೋನ್ ಆಗಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ಅಷ್ಟೇ, ಎಲ್ಲ ಹುಡುಗಿರಿಗೆ ಅವರು ಇಷ್ಟಪಡುವಂಥ ಮತ್ತು ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಲ್ಲುವಂಥ, ಅವ್ರು ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಏನು ಕೆಲಸ, ಏನು ಪ್ಯಾಷನ್ ಇದೆ, ಆ ಪ್ಯಾಷನ್ಗೆ ಬ್ಯಾಕ್ ಬೋನ್ ಆಗಿರುವಂಥ ಹುಡುಗ ಸಿಗಬೇಕು ಅವ್ರಿಗೆ, ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಬಟ್ ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಂಡಸ್ಟ್ರಿಗೆ ಬರೋದು ತುಂಬ ಈಸಿನಾ? ಏನು ಯಾವುದು ಈಸಿ ಇಲ್ಲ. ನೀವು ನಾಳೆದೊಂದು ಹೋಟ್ಲ್ ಆಗ್ತೀರಂತ ಅಂದರೆ, ಯಾವುದಾದ್ರು ಒಂದು ಚಿಕ್ಕ ಬಿಸ್ನೆಸ್ ಆಗ್ತೀರ ಅಂದರೆ ಅದು ಯಾವುದು ಈಸಿ ಅಲ್ಲ. ಅದಕ್ಕೋಸ್ಕರ ನೀವು ಪ್ರಿಪ್ರೇಷನ್ ಆಗಬೇಕು, ಆ ಲೊಕಾಲಿಟಿ ನೋಡಬೇಕು, ಅಲ್ಲಿ ಯಾವ್ಯಾವುದು ಅಂಗಡಿಗಳಿದ್ದಾವೆ, ಯಾವುದಿಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ಅದೇ ಥರ ಇದು ಇಂಡಸ್ಟ್ರಿ. ನಾನು ಯಾವುದಕ್ಕೆ ಸೂಟ್ ಆಗ್ತೀನಿ, ನಾನು ವಿಲನಿಗೆ ಸೂಟ್ ಆಗ್ತೀನಿ, ನಾನು ಹೀರೋಗೆ ಸೂಟ್ ಆಗ್ತೀನಿ, ನಾನು ಆರ್ಟಿಸ್ಟಿಗೆ ಸೂಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೋಬೇಕಾಗುತ್ತೆ. ಹೀರೋಗೆ ಇಷ್ಟು ಜನ ಏನೇನು ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ವಿಲನ್ ಆಗೋಕ್ಕೆ ನನ್ನ ಹತ್ರ ಆ ಒಂದು ಬಾಡಿ ಸ್ಟ್ರಕ್ಚರ್ ಇದೆಯಾ, ಆರ್ಟಿಸ್ಟ್ ಆಗ್ತೀನಿ ಅಂತಂದರೆ ಎಷ್ಟು ಜನ ಇದ್ದಾರೆ ನಂಗೆ ಕಾಂಪಿಟೇಷನ್ಗೆ, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವು ಇಳಿಬೇಕಾಗತ್ತೆ. ಮತ್ತು ನೀವು ಟ್ರೈ ಮಾಡಬಾರ್ದು ಅಂತ ಹೇಳಲ್ಲ ನಾನು. ಟ್ರೈ ಮಾಡಿ ನೀವು. ಇನ್ನೊಂದು ಎಷ್ಟೋ ವರ್ಷ ಆದಮೇಲೆ ನಾನು ಅವತ್ತು ಟ್ರೈ ಮಾಡಬೇಕಿತ್ತು, ನಂಗೆ ನಾನು ಮಾಡಿದಿದ್ರೆ ನಾನು ಇದು ಮಾಡ್ತಾ ಗಿಲ್ಟಿ ಫೀಲ್ ಬೇಡ. ಈಗಲೇ ಮಾಡಿ, ಮತ್ತು ಮನಸ್ಸಿಗೆ ಪಕ್ಕ ಮಾಡ್ಕೊಂಡು ಬನ್ನಿ. ನಾನು ಇಷ್ಟು ವರ್ಷ ಟ್ರೈ ಮಾಡ್ತೀನಿ, 4-5 ವರ್ಷ ಟ್ರೈ ಮಾಡ್ತೀನಿ, ಆಗಿಲ್ವಾ ನಾನು ಇಮಿಡಿಯೇಟ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಗಂಟಾಕೊಂಬರ್ಬೇಕು. ಹಂಗೆ ಬರಬಾರ್ದು, ಗಂಟಾಕೊಂಬರ್ಬೇಕು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಇದು, ಎಲ್ಲರೂ ತಟ್ಟೆ ಊಟ ಅಲ್ಲ. ಓಕೆನಾ? ತುಂಬ ಕಷ್ಟ ಇದೆ ಇಲ್ಲಿ. ನೀವು ಒಂದು ಸರ್ಟನ್ ಹೆಸರು ಮಾಡೋವರೆಗೆ, ನೇಮ್ ಫೇಮ್ ಆಟ ಇದು. ಸರ್ಟನ್ ಹೆಸರು ಮಾಡೋವರೆಗೆ ನಿಮ್ಗೇನು ಸಿಗಲ್ಲ, ಮೋಸ ಹೋಗ್ತೀರಾ, ಇನ್ಸಲ್ಟ್ ಅನುಭವಿಸ್ಬೇಕಾಗತ್ತೆ. ಇದೆಲ್ಲನೂ ಇದ್ದಿದ್ದೆ, ಇದರ ಪ್ರೊಸೆಸ್. ಇದನ್ನು ತಪ್ಪಂತ ನಾನು ಹೇಳಲ್ಲ, ಯಾಕಂದ್ರೆ ಹಿಂಗೆ ನಡ್ಕೊಂಡು ಬಂದಿರೋದು. ಇದೆಲ್ಲ ಚೇಂಜ್ ಆಗಬೇಕಾದ್ರೆ ಇನ್ನೊಂದು 10-15 ವರ್ಷ ಬೇಕಾಗುತ್ತೆ. ಯಾಕೆ ದರ್ಶನ್ ಸಾರು, ಸುದೀಪ್ ಸಾರು, ಇನ್ನು ಕೆಲವು ಆ್ಯಕ್ಟ್ರಸ್ ತುಂಬ ರೂಡಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಮಾತಾಡ್ತಾರೆ ಅಂದರೆ, ಅವ್ರು ಆ ಟೈಮಲ್ಲಿ ಅಷ್ಟು ಅನುಭವಿಸಿರ್ತಾರೆ. ನಿಜ. ಓಕೆನಾ? ಅವ್ರಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದಂತ. ಈಗ ದರ್ಶನ್ ಸರ್ ಅವ್ರ ಬಗ್ಗೆ ನೀವು ಹೇಳಿದ್ರಿ, ನಾನು ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಕೇಳೋದಾದ್ರೆ, ಅವರು ಕೂಡ ಅಷ್ಟೇ ತುಂಬ ಸ್ಟ್ರಗಲ್ ಪಟ್ಕೊಂಡು, ಅವ್ರ ತಂದೆ ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರು ಕೂಡ ಅವರು ಕೂಡ ಸ್ಟ್ರಗಲ್ ಪಟ್ಕೊಂಡು ಚಿಕ್ಕ ಒಂದು ಕೆಲಸವನ್ನು ಮಾಡ್ಕೊಂಡು ಲೈಟ್ ಬಾಯ್ ಅಂತ ಅವರೇ ಹೇಳಿದ್ರ ಪ್ರಕಾರ ಲೈಟ್ ಬಾಯ್ನ ಮಾಡ್ಕೊಂಡು ಬೆಳ್ಕೊಂಡು ಬಂದಿನಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ನೀವು ಹೇಳೋದಾದ್ರೆ, ಅವ್ರನ್ನ ನೀವು ಹತ್ರದಿಂದ ನೋಡಿರೋದು, ಮಾತಾಡಿರೋದು? ಆ್ಯಕ್ಚುಲಿ ಅವ್ರು ನಮ್ಮದು ನೀನಾಸಂ ಸೀನಿಯರ್ ನನಗೆ. ಅದಲ್ಲದೆ ನಾನು ಯಜಮಾನ ಮೂವಿಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ನಾನು ತುಂಬ ಇಂಟರ್ವ್ಯೂಲಿ ಕೂಡ ಹೇಳಿದ್ದೆ, ನಾವು ಏನು ನೋಡಿದ್ವಿ ಅದನ್ನ ಬೇಡ ಅಂತ ಬೇರೆ ಥರ ಕೇಳಿ, ನಾನು ಏನು ನೋಡಿದ್ವಿ ಅದ್ರ ಬಗ್ಗೆ ಹೇಳೋದು ಸೂಕ್ತ ಅಂತ ಅನ್ಸುತ್ತೆ. ಸೊ ನಾನು ಫೈಟ್ ಸೀಕ್ವೆನ್ಸ್ ನಾನು 6 ದಿವಸ ಮಾಡಿದ್ದೀನಿ ಅವ್ರ ಜೊತೆಗೆ. ನನಗಂತಲ್ಲ, ಒಬ್ಬ ಫೈಟರ್ ಅಸಿಸ್ಟ್ ಕೂಡ ಅವ್ನು ಬಿದ್ದರೆ, ಅವ್ರು ಒದಿತಾರೆ, ಅವ್ನು ಬಿದ್ದರೆ ಅಥವಾ ಯಾವುದೋ ಗ್ಲಾಸ್ ಬ್ರೇಕ್ ಮಾಡಿದರೆ ಅಥವಾ ಏನಾದರೂ ಒಂದು ಬ್ರೇಕ್ ಮಾಡಿದರೆ, ಅವ್ನು ಬಿದ್ದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಎಬ್ಬಿಸ್ಬಿಟ್ಟು ಕೈ ಹಿಡ್ದೆ ಎಬ್ಬಿಸ್ಬಿಟ್ಟು ಚಿನ್ನ ನಿಂಗೇನಾಗಿಲ್ಲ, ಚಿನ್ನ ಅಂತ ಕರೆಯೋದು, ಚಿನ್ನ ನಿಂಗೇನಾಗಿಲ್ವಲ್ಲ, ಪಕ್ಕ ತಾನೆ ಅಂತ ಹೇಳ್ತಾರೆ. ಅವ್ರು ಹೋಗ್ತಾರೆ. ಸರಿನಾ? ಕರ್ಟಿಸ್ ಸರ್ ಅದು. ಓಕೆನಾ? ಹಂಗೆ ಮಾಡಿ ಹೋದ್ಮೇಲೆ ಅವ್ರ ಅಸಿಸ್ಟು ಲಕ್ಷ್ಮಣನ ಇನ್ನು ಯಾರು ಬಂದುಬಿಟ್ಟು ಆ ಹುಡುಗನಿಗೆ ಕೈಯಲ್ಲಿ 1-2 ಸಾವಿರ 1 ಸಾವಿರ ಕೊಟ್ಟು ಹೋಗ್ತೀರಿ. ಕಣ್ಣಾರೆ ನೋಡಿದ್ದು ನಾನು. ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಆರ್ಟಿಸ್ಟ್ ದೊಡ್ಡವರು ಚಿಕ್ಕವರು ಏನು ನೋಡಲ್ಲ, ಎಲ್ಲರೂ ಕೂಡ ನಂದು ಕೂಡ ಅಷ್ಟೇ. ನಂಗೆ ಓದಾಗಲು ಕೂಡ ಬಂದ್ಬಿಟ್ಟು ಓಕೆನಾ, ಏನು ತೊಂದರೆ ಇಲ್ಲ ಚಿನ್ನ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ಒಂದೇ ಥರ ನೋಡ್ಕೊಳ್ಳಿ. ಆಮೇಲೆ ಅವ್ರಿಗೆ ಟೈಮ್ ಇಲ್ಲ ಸರ್, ಅವ್ರದ್ದೇ ಕೆಲಸ ಇರ್ತವೆ, ಅವ್ರದ್ದೇ ಒಂದು ಏನೋ ಒಂದು ಲೋಕ ಇದೆ. ಆದರೆ 2 ಸೆಕೆಂಡ್ 3 ಸೆಕೆಂಡ್ ಕೊಟ್ರಲ್ಲ ದೊಡ್ಡದು ಅದು. ಅದೆಲ್ಲ ಆರ್ಟಿಸ್ಟ್ಗೆ ಬರಬೇಕು ಆ ಒಂದು ಕರ್ಟಿಸ್ ಅಂತ ಹೇಳ್ತೀನಿ ನಿಜ. ಸುದೀಪ್ ಅವ್ರ ಬಗ್ಗೆ ನಾವು ಮಾತಾಡೋದು, ನಾನು ಮಾಡಿಲ್ಲ ಸರ್. ಅಲ್ಲ ಮಾಡಿಲ್ಲ, ಬಟ್ ಕರೆಕ್ಟ್. ಬಟ್ ನಿಮ್ಗೆ ಏನಾದರೂ ನೆಕ್ಸ್ಟ್ ಏನಾದ್ರು ಚಾನ್ಸ್ ಸಿಕ್ಕರೆ ಸಿನಿಮಾದಲ್ಲಿ ಅವ್ರ ಹುಚ್ಚ ಮೂವಿ, ಆ ಹುಚ್ಚ ಗೆಟಪ್, ನಮ್ಮ ಎಲ್ಲ ಫ್ಯಾನ್ಸಿ ಡ್ರೆಸ್, ಯಾವ್ಯಾವ ಕಾಲೇಜಲ್ಲಿ ಫ್ಯಾನ್ಸಿ ಡ್ರೆಸ್ ನಡೆಯುತ್ತೆ, ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಆ ಸರಳ ಹಾಕೊಂಡು ಅದೆಲ್ಲ ಹಾಕೊಂಡು ನಾನು ಎಷ್ಟು ಸಲ ಮಾಡಿದಂತಿಲ್ಲ. ನಾನು ಸಿಕ್ಕಾಪಟ್ಟೆ ಯಾರೋ ಸಾಂಗ್ ಇದೆಯಲ್ಲ ಅದಕ್ಕೆ ಅದು ದೊಡ್ಡ ಫ್ಯಾನ್ ನಾನು. ಯಾವುದೋ ಒಂದು ಮೂವಿಯಲ್ಲಿ ಇನ್ನೇನು ಮಾಡಬೇಕಂತ ಇದ್ದೆ, ಅದು ನನಗೆ ಚಾನ್ಸ್ ಕೈ ತಪ್ಪಿ ಹೋಯ್ತು, ನನಗೆ ಮಾಡೋಕ್ಕಾಗಿಲ್ಲ. ಬಟ್ ಒಂದಲ್ಲ ಒಂದು ದಿವಸ ಸಾರ್ ಜೊತೆಗೆ ಮಾಡಬೇಕು, ಖಂಡಿತ ಬರುತ್ತೆ. ಎಲ್ಲ ಜೊತೆನೂ ಒಂದೊಂದು ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನೀಗ. ಧ್ರುವ ಸಾರ್ ಜೊತೆ KD ಹೌದು, ಅದ್ರ ಬಗ್ಗೆ ನಾನು ಅಪ್ಡೇಟ್ ಬೇರೆ ಆಮೇಲೆ ಕೇಳೋಣ ಅನ್ಕೊಂಡೆ. KD ಕೂಡ ನೀವು ಮಾಡ್ತಾ ಇದ್ದೀರಾ, ಕಾಣಿಸ್ಕೊಂತಿದ್ದೀರಾ. ಅದ್ರ ಫೀಲಿಂಗ್ಗೆ KD ಸಿನಿಮಾ ನಿಮ್ಮ ಒಂದು ಲೈಫ್ಗೆ ಏನಾದರೂ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಖಂಡಿತ ಆಗುತ್ತೆ. ಯಾಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸುಮಾರು 2 ವರ್ಷದ ಏನು
ನಮ್ಮ ಕೆಲಸ ಇದೆ, ನಮ್ಮ ಶ್ರಮ ಇದೆ ಅದರಲ್ಲಿ. ಅದಲ್ಲದೆ ಪ್ರೇಮ್ ಸರ್ ತುಂಬ ಪ್ರೀತಿಯಿಂದ ತುಂಬ ಕೇರ್ಫುಲ್ಲಾಗಿ ಮೂವಿನ ಮಾಡಿದ್ದಾರೆ. ನಾನು ಒಂದು ಸೀನ್ ಇವತ್ತು ಮಾಡಿದ್ದೆ, ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸೀನಿಗೆ ಹೋದಾಗ ಆ ಸೀನ್ಗೆ ಈ ಸೀನ್ ಚೆನ್ನಾಗಿದೆ ಅಂತೆಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಬಿಟ್ಟು ನನಗೆ ಅನಿಸಿದೆ. ತುಂಬ ಚೆನ್ನಾಗಿದೆ. ಅದಲ್ಲದೆ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಸಂಜಯ್ ದತ್ ಅವರು ಇದ್ದಾರೆ, ಶಿಲ್ಪ ಶೆಟ್ಟಿ ಅವರಿದ್ದಾರೆ, ರಮೇಶ್ ಅರವಿಂದ್ ಸಾರು, ರವಿಚಂದ್ರನ್ ಸಾರು, ರವಿಶಂಕರ್ ಅವರು, ನೊರಾ ಫತೇಹಿ ಅವರಿದ್ದಾರೆ, ಒಂದು ಐಟಮ್ ಸಾಂಗ್ ಅವರು ಮಾಡಿದ್ದಾರೆ. ಹಿಂಗೆ ತುಂಬ ಚೆನ್ನಾಗಿದೆ ಟೀಮು. ತುಂಬ ಕೇರ್ಫುಲ್ಲಾಗಿ ಮಾಡಿದ್ದಾರೆ. ಮೊನ್ನೆ ಟೀಸರ್ ಬಿಟ್ಟಾಗ ತುಂಬ ಒಳ್ಳೆ ಏನು ಸೌಂಡ್ ಆಗಿದೆ. ಸೊ ನಾನು ಕೂಡ ಒಬ್ಬ ಆ್ಯಕ್ಟ್ ಮಾಡಿದೀನಿ ಅಂತಲ್ಲ, ಒಬ್ಬ ಪ್ರೇಕ್ಷಕನಾಗಿ ವೇಟ್ ಮಾಡ್ತಿದ್ದೀನಿ. ನೀವು ವೇಟ್ ಮಾಡ್ತಾ ಇದ್ದೀರಾ? ಹೌದು, ಖಂಡಿತವಾಗಿ. KGF 3 ನಲ್ಲಿ ಏನಾದ್ರು ಕಾಣಿಸ್ಕೊಳ್ತಾರಾ ಶೆಟ್ಟಿ? ಇಲ್ಲ, ನಂದು ಮುಗಿತಲ್ವಾ. ಪಾರ್ಟ್ 1 ನಲ್ಲಿ ಅದನ್ನ ಕಲ್ ತೆಗಿಯಕ್ಕೆ ಹೋಗ್ತೀನಿ, ಪಾರ್ಟ್ 2 ಅಲ್ಲಿ ತೆಗೆದ್ಬಿಡ್ತೀನಿ. ತೆಗೆದು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಮದುವೆ ಕರ್ಕೊಂಡು ಹೋಗ್ಬೇಕಷ್ಟೇ. ತಗೊಂಡೋಗಿ ಏನಾದ್ರು ರಿಸರ್ಚ್ ಮಾಡೋದು ಏನೇನು ಇಲ್ಲ, ನಂಗೆ ಮದುವೆ ಅಲ್ವಾ ಸರ್, ಅರ್ಜೆಂಟ್ ಅಲ್ಲಿ ಇದ್ದೀನಿ ನಾನು. ಓಕೆ, ಹಂಗೆ ಅದರಲ್ಲಂತೂ ಇಲ್ಲ. ಈಗ ಇಂಡಸ್ಟ್ರಿಗೆ ಬರೋರು ಕೆಲವೊಂದು ಕಲ್ತ್ ಬರ್ಬೇಕು ಅನ್ನೋ ಮಾತಿದೆ. ಇಂಡಸ್ಟ್ರಿಗೆ ಬರೋ ಹೊಸದಾಗಿ ಬರೋರು ಈಗ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಕೆಲಸ ವಸ್ತು ಅಂತಂದಾಗ ಏನಾಗುತ್ತೆ, ನಿಮಗೆ ಅದ್ರ ಬಗ್ಗೆ ಭಯ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಆ ವಿಷಯದ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋತೀರೋ ಆವಾಗ ಭಯ ಕಮ್ಮಿ ಆಗುತ್ತೆ. ಸೊ ನೀವೇನು ನಟನೆ ಅನ್ನೋದು ಬೈಬರ್ತು ಎಲ್ರಿಗೂ ಬರಲ್ಲ, ಅದು ಸ್ಕಿಲ್, ಅದು ನೀವು ಕಲಿಬೋದು. ಹಂಗಾಗಿ ಎಲ್ಲಾದರೂ ಆ್ಯಕ್ಟಿಂಗ್ ಸ್ಕೂಲ್ ಇದ್ದರೆ ಅಥವಾ ಎಲ್ಲಾದರೂ ಟೀಚರ್ಸ್ ಇದ್ದರೆ, ಅಲ್ಲ ಥಿಯೇಟರ್ ಆಗಿರ್ಬೋದು, ಅಲ್ಲಿ ಹೋಗಿ ಸ್ವಲ್ಪ ಸಮಯ ನೀವು ಟೈಮ್ ಕೊಟ್ಟಾಗ ನಿಮ್ಗೆ ಆ ವಿಷಯದಲ್ಲಿ ಒಂದು ಪಕ್ವತೆ ಆಗುತ್ತೆ. ಆವಾಗ ನೀವು ಇಂಡಸ್ಟ್ರಿಗೆ ಬಂದಾಗ ಈಗ ಯಾರೇ ಆಗಲಿ ಸರ್, ನಂಗೆ ₹1 ಕೊಟ್ಬಿಡಿ ಏನೋ ಮಾಡಿಸ್ತಾನೆ ಅಂದರೆ ಅವನಿಗೆ ಬೇಗ ಆಗ್ಬೇಕು ಕೆಲಸ. ನೀವು ಬೇಗ ಮಾಡಿದ್ರೆ ಅವ್ನು ಇನ್ನೊಬ್ಬರಿಗೆ ಹೇಳ್ತಾನೆ, ಇಲ್ಲ ಅವ್ನು ಚೆನ್ನಾಗಿದ್ದಾನೆ, ಬೇಗ ಮಾಡ್ತಾನೆ, ಹಾಕೊಳ್ಳಂದಾಗ ಇನ್ನೊಂದು ಕೆಲಸ ಸಿಗುತ್ತೆ. ನೀವು ಇಲ್ಲಿ ಬೇಗ ಮಾಡಿಲ್ಲ, ನೀವು ಎದುರಿದ್ದು ನರ್ವಸ್ ಆದ್ರೆ ನಿಮ್ಗೆ ಆಗ್ತಿಲ್ಲ ಅಂದಾಗ ಇವನಿಲ್ಲೇ ಕೈ ಬಿಟ್ಬಿಡ್ತಾನೆ. ಈ ಕೆಲಸ ರೆಫರಿಂದ ಆಗೋದು ಮತ್ತೆ ಕಾಂಟ್ಯಾಕ್ಟ್ ಇಂದ ಆಗೋದು, ಎರಡನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ. ಹಂಗೆ ಸರ್, ಇಂಡಸ್ಟ್ರಿನಲ್ಲಿ ಶೆಟ್ಟಿ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೆ ಇರೋರು, ಮೋಸ ಆಗಿರೋದು ಏನಾದ್ರು ಅದು ಆಗುತ್ತೆ ಸರ್. ಅದು ನನಗಂತಲ್ಲ, ದುಡ್ಡು ಅನ್ನೋದು ತುಂಬಾ ಮುಖ್ಯ ಅಲ್ರಿ. ಆಗಿರುತ್ತೆ, ದರ್ಶನ್ ಸರ್ಗೂ ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ, ಈ ಒಂದು ಇದಾಗಿರುತ್ತೆ. ಅದಕ್ಕೆ ಅವರೆಲ್ಲ ಆ ಒಂದು ನಿಮಗೆ ಇಂಡಸ್ಟ್ರಿ ಇದೆ ಅಲ್ವಾ, ನಿಮಗೆ ನೀವು ಎಷ್ಟೇ ಒಳ್ಳೆಯವರಾಗಿರಿ, ನಿಮ್ಮನ್ನು ರೂಢ್ ಮಾಡ್ಕೊಂಡು ಹೋಗುತ್ತೆ, ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನೀವು ಚೇಂಜ್ ಆಗ್ತಾ ಇರ್ತೀರ. ದುಡ್ಡು ಎಷ್ಟು ಮುಖ್ಯ ಲೈಫಲ್ಲಿ? ಎಲ್ರಿಗೂ ಮುಖ್ಯ ಸರ್. ದುಡ್ಡಿಲ್ಲ, ನಮ್ಮ ಕಾಂಗ್ರೆಸ್ ಸುದ್ದಿ ಹೇಳ್ತಾ ಇರ್ತಾನೆ, ದುಡ್ಡಿಲ್ಲ ಅಂದ್ರೆ ನಾನು ಇಲ್ಲಿಂದ ಅಲ್ಲಿಗೂ ಹೋಗೋಕ್ಕಾಗಲ್ಲ, ನಿಮ್ಮ ಇಂಟರ್ವ್ಯೂಗೂ ಬರೋಕ್ಕಾಗ್ತಿರ್ಲಿಲ್ಲ ನಾನು. ಹಂಗೆ ತುಂಬ ಮುಖ್ಯ ಸರ್. ಬಂದಿರೋದೇ ದುಡ್ಡು ಮಾಡಬೇಕು, ಫೇಮ್ ಮಾಡಬೇಕು ಅಂತ ಹೇಳ್ಬೇಕು. ಅದರಲ್ಲಿ ಯಾವುದು ಮುಚ್ಚುಮರೆ ಇಲ್ಲ, ನಾಚಿಕೆ ಇಲ್ಲ. ನೀವು ಕೂಡ ದುಡಿತಿರೋದು ಊಟಕ್ಕೆ, ನನಗೇನೋದು ಮುಂದೆ ಫ್ಯೂಚರಲ್ಲಿ ನಾನು ಗಟ್ಟಿಯಾಗಿ ನಿಲ್ಲಬೇಕು, ನನ್ನ ಮಕ್ಳಿಗೆ ಒಳ್ಳೇದಾಗಬೇಕಂತಾನೆ ನೀವು ಮಾಡ್ತಿರೋದು. ಎಲ್ಲರ ಉದ್ದೇಶ ಅದೇ ಆಗಿರುತ್ತೆ. ಅದರಲ್ಲಿ ನಿಮ್ಮ ಪ್ಯಾಷನ್, ನೀವು ಖುಷಿಯಿಂದ ಮಾಡ್ತೀರಿ ಅಷ್ಟೇ. ಈ ಕೆಲಸ ನಾವು ಖುಷಿಯಿಂದ ಮಾಡ್ತಿದ್ದೀವಿ, ಯಾಕಂದರೆ ಇದ್ರ ಮೇಲೆ ನಮ್ಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ. ನಿಮ್ಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಒಂದು ಕ್ವಶನ್ ಕೇಳೋದು ಕ್ಯಾನ್ಸಲ್ ಮಾಡಿಬಿಟ್ಟೆ. ಏನು? ನಿಮ್ಮ ಒಂದು ಸ್ಕೂಲ್ ಅದರ ಕಾಲೇಜ್ ಲೈಫಲ್ಲಿ ಇತ್ತು ಸರ್ ಲವ್. ಅದು ಕಾಮನ್ ಸರ್. ಅದು ಯಾರು ಇರಲ್ಲ ಚಿಕ್ಕ ವಯಸ್ಸಲ್ಲಿ ಟೀಚರ್ ಮೇಲೆ ಲವ್ ಯಾಕಂದ್ರೆ ಮನೆಗೆ ಹೋದ್ಮೇಲೆ ನಿಮ್ಗೆ ಕ್ಲಾಸ್ ಆಗ್ಬಾರ್ದಲ್ವಾ? ಇಲ್ಲ ಸರ್, ಆ ಥರ ಏನಿಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗ್ ಸರ್. ಅವ್ರಿಗೂ ಆಗಿರುತ್ತೆ ಅಲ್ವಾ, ನಿಮಗೂ ಆಗಿರುತ್ತೆ, ಆ ಟೈಮಲ್ಲಿ ಆಗಿರುತ್ತೆ. ಅದು ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ. ಅದನ್ನು ಆ ಥರ ಏನೇ ಇಲ್ಲ. ಲೈಫ್ ಹೆಂಗೆ ಬರುತ್ತೆ ಹೆಂಗಿದೆ ಹಂಗೆ ನೀವು ಹಂಗೆ ಸ್ವೀಕರಿಸ್ಬೇಕು. ನೀವು ವಾಪಸ್ ತಿರುಗಿಬಿಟ್ಟು ನಂಗೆ ಬೇಜಾರಾಗುತ್ತೆ, ನಂಗೆ ಏನಾದ್ರು ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಎಲ್ಲಾಗುತ್ತೆ, ಯಾರಿಗೇನು ಮಾಡೋಕ್ಕಾಗಲ್ಲ. ಅದು ಪ್ರಾಸೆಸ್. ಅದು ಈಗ ಒಂದು ಮನೆ ಅಂದಮೇಲೆ ಅಲ್ಲಿ ಮಗು ಹುಟ್ಟುತ್ತೆ, ಒಂದು ಜೀವ ನಮ್ಮನ್ನು ಬಿಟ್ಟು ಹೋಗುತ್ತೆ. ಅದು ಇದ್ದಿದೆ, ಅದನ್ನು ಹೆಂಗಿದೆ ಹಂಗೇನೆ ನಾವು ತಗೋಬೇಕಾಗತ್ತೆ, ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಖಂಡಿತ ಎಲ್ಲ ವಿಚಾರಗಳನ್ನು ಕೂಡ ನಾವು ಹೆಂಗ್ ಲೈಫ್ ಬರುತ್ತೆ ಹಂಗೆ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್. ಇದರಿಂದನೇ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ನಾವು ಮಾತಾಡ್ತಿದ್ದೀವಿ, ಏನೇ ಇದ್ರೂ ಕೂಡ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ನೀವೇನು KD ಮಾಡ್ತಾ ಇರೋದಾಗಿರ್ಬೋದು, ಬೇರೆ ಬೇರೆ ಚಿತ್ರಗಳು ಮಾಡ್ತಾ ಇರೋದಾಗ್ಬೋದು, ಅದರಲ್ಲಿ ಯಶಸ್ಸು ಬರ್ಬೋದು, ಬರದೇ ಇರ್ಬೋದು. ನೀವು ಮೊದಲಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಕ್ಯಾರೆಕ್ಟ್ರು ಅಂದರೆ ಹಂಗೆ ಇದೆಯಾ, ಅಥವಾ ನಾನೀಗ ಬೆಳೆದಿದ್ದೀನಿ, ಫಿಲ್ಮ್ ಆ್ಯಕ್ಟರ್ ಆಗಿದ್ದೀನಿ, ಆ ಮನಸ್ಥಿತಿ ಚೇಂಜ್ ಆಗಿದೆ? ನಾವು ಹೇಳ್ಬಾರ್ದು ಸರ್. ನಮ್ಮನ್ನು ಸ್ಟಾರ್ಟಿಂಗಿಂದ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಈ ಕ್ವಶನ್ ಕೇಳಿದ್ರೆ ಅವ್ರು ಆನ್ಸರ್ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮಿಂದ ಚೇಂಜ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಸಿನಿಮಾ ಮಾಡಿದ ತಕ್ಷಣ ಕೆಲವರು ನಾನು ಇದು ಅನ್ನೋದು ಬಂದ್ಬಿಡುತ್ತೆ. ಅದು ಬಂದ್ರೆ ಏನಾಗುತ್ತೆ, ಬರದೇ ಇದ್ರೆ ಏನಾಗುತ್ತೆ ಇಂಡಸ್ಟ್ರಿನಲ್ಲಿ?
ಅದು ಏನು ಗೊತ್ತಾ, ಅದು ನನ್ನ ಪ್ರಕಾರ ಅದು ರಿಯಾಲಿಟಿ ಯಾರಿಗೆ ಅರ್ಥ ಆಗಿರಲ್ಲ ಅವರಿಗೆ ಆ ಥರ ಆಗ್ಬಿಡುತ್ತೆ. ಈಗ ನಾನು ಯಾವುದು ಮೊನ್ನೆ ಇಂಟರ್ವ್ಯೂ ಹೇಳ್ತಿದ್ದೆ, ಅದು ಯಾವುದು ಶಾಶ್ವತ ಅಲ್ಲ, ಇಲ್ಲ ಅಪ್ ಆ್ಯಂಡ್ ಡೌನ್ ಇದ್ದಿದ್ದೆ. ಒಂದು ಮೂವಿ ಬಂದಾಗ ಒಬ್ಬ ಸಿಕ್ಕಾಪಟ್ಟೆ ಹಿಟ್ ಆಗಿಬಿಡ್ತಾನೆ, ಇನ್ನೊಂದು 2 ಮೂವಿ ಒಂದು ಬಿದ್ದೋದ್ಮೇಲೆ ಆ ಕ್ರೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಗೆದ್ದಾಗ, ನಾವು ಸೋತಾಗ, ನಾವು ಒಂದೇ ಥರ ಇದ್ದಾಗ ನಮಗೆ ಅದ್ರ ಬಗ್ಗೆ ಯಾವುದೋ ನಾಚಿಕೆ ಅಥವಾ ನಮಗೆ ಇನ್ಸಲ್ಟ್ ಫೀಲ್ ಆಗಲ್ಲ. ನಾವು ಅದು ರಿಯಾಲಿಟಿ, ನಮ್ಮ ಫೀಲ್ಡ್ ಹಂಗೆ ಇರೋದಲ್ವಾ. ಇವತ್ತು ನಾನಿದ್ದೀನಿ, ಇನ್ನೊಂದು ದಿವಸ ಯಾರೋ ಹೊಸ ಬರ್ತಾನೆ, ಜನರೆಲ್ಲ ಅಟೆನ್ಷನ್ ಆ ಕಡೆಗೆ ಹೋಗುತ್ತೆ, ಆಗ ನಾನು ಫೀಲ್ ಮಾಡ್ಕೊಳಕ್ಕಾಗಲ್ಲ. ಸರಿನಾ? ಇದು ಇರೋದೇ ಹಿಂಗೆ, ಅದನ್ನು ಹಿಂಗೆ ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಮತ್ತು ಆ ಸ್ಟಾರ್ಟಿಂಗಲ್ಲಿ ನಮಗೇನು ಯಶಸ್ಸು ಸಿಗುತ್ತೆ, 4 ಜನ ಬಂದು ಫೋಟೋ ತಗೋತಾರೆ ಎಲ್ಲ ಇದ್ದಿದ್ದೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಎಲ್ಲಿ ನಾವು ಅದು ಎಷ್ಟು ಸೆಷನ್ ಮಾಡಿ ಇಟ್ಕೋತೀವಿ ಅಷ್ಟು ಒಳ್ಳೇದಂತ ನಂಗೆ ಅನಿಸುತ್ತೆ. ಸರ್ ಓಕೆ ಸರ್, ಕೊನೆಯದಾಗಿ ಇಂಡಸ್ಟ್ರಿಯಲ್ಲಿ ಕೆಲವರು ಹೆಸರು ಹೇಳ್ತೀನಿ, ನೀವು ಅವ್ರನ್ನ ಯಾವ ಒಂದು ಪ್ರಾಣಿಗೆ ಅಂದರೆ ಹೋಲಿಸ್ತೀರಾ ಅಂತ ನನಗೆ ಹೇಳಬೇಕು. ಶಿವಣ್ಣ ಅಂತ ಒಂಥರ ಜಿಂಕೆ ಇದ್ದಂಗೆ. ಪುನೀತ್ ಸಾರು ಕಸ್ತೂರಿ ಇದಿದೆಯಲ್ಲ ಮೃಗ, ತುಂಬ ರೇರ್, ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಹಂಗೆ. ದರ್ಶನ್ ಸರ್ ಆನೆ. ಸುದೀಪ್ ಸರ್ ವಾಯ್ಸ್, ಅವರದ್ದು ವಾಯ್ಸ್ ಯಾವುದ್ರು ತುಂಬ ಇದು ಚೆನ್ನಾಗಿರೋದು ಸರ್. ನೀವು ಹೇಳಿ. ಸಿಂಹ ಅಂತಲೇ ಹೇಳೋಣ. ಓಕೆ. ಧ್ರುವ ಸರ್ಜಾ ಸರ್ ನನಗನ್ಸುತ್ತೆ ಇಸ್ ವೆರಿ ಹಂಬಲ್, ಯಾಕಂದರೆ ತುಂಬ ಡೆಡಿಕೇಟೆಡ್. ಅದಕ್ಕೆ ಹೇಳ್ತಿದ್ದೀನಿ, ನಾನು ಅವ್ರ ಜೊತೆಗೆ KD ಮಾಡಿದ್ದೀನಲ್ವಾ. ಸೊ ಯಾವುದೊಂದು ಸೀನ್ ಮಾಡಬೇಕಂದ್ರೂ ಕೂಡ ಬನ್ನಿ ಬ್ರೋ ನಾವು ಇದನ್ನು ರಿಹರ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಹರ್ಸಲ್ ಮಾಡಿ 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 ಅವಾಗ ಏನಾಗುತ್ತೆ, ಕೋ ಆ್ಯಕ್ಟ್ರ್ ಕೂಡ ಅವ್ರ ಜೊತೆ ಜೆಲ್ ಹಾಕೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಅವರು ಸ್ಟಾರು, ಅವರು ದೊಡ್ಡ ಆ್ಯಕ್ಟ್ರ್ ಅಂತ ಆ ಮನೋಭಾವನೆ ಬರಲ್ಲ. ಅವಾಗ ನಮ್ಮ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆ ಥರ ತುಂಬ ಈಸಿ ಮಾಡೋರು ಅವರು. ನನಗೆ ಬೆಸ್ಟ್ ಅಂತ ಅವರು ಮೊಲ ಹಂಗಂತೀರಾ? ಖಂಡಿತ. ಓಕೆ. ತುಂಬ ಸಾಧು ಸರ್ ಅವರು. ಸರ್ ಓಕೆ, ಇಷ್ಟೆಲ್ಲ ಕ್ವಶನ್ ಆಯಿತು. ಈಗ ಕೊನೆಯದಾಗಿ ನೀವೇನಾದರೂ ಒಂದು ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಎಸ್ ಶೆಟ್ಟಿಯಾಗಿ? ಎಲ್ಲ ಫ್ರೀಡಮ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಎಸ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಮನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ಇವತ್ತಿಗೊಂದು ಹೆಸರು ಕೊಟ್ಟಿದ್ದೀರಾ, ಸಾಕಷ್ಟು ಮೂವಿಗಳನ್ನು ಕೊಟ್ಟಿದ್ದೀರಾ, ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದೀರಾ. ಸೊ ನಮ್ಮ ಜೊತೆ ತುಂಬ ಇನ್ನೂ ಹೊಸ ಹುಡುಗರು ಬರ್ತಿದ್ದಾರೆ. ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಇರಲಿ. ನಮ್ಮನ್ನು ಇನ್ನೂ ಬೆಳೆಸಿ, ನಮ್ಮ ಮೂವಿಗಳನ್ನು ನೀವು ಇನ್ನೂ ನೋಡ್ತಾ ಇರಿ. ನೀವು ಇನ್ನು ಸದ್ಯದಲ್ಲೇ KD ಬರ್ತಾ ಇದೆ, ರೈಸ್ ಆಫ್ ಅಶೋಕ ಬರ್ತಾ ಇದೆ, ಆಮೇಲೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬರ್ತಾಯಿದೆ, ತೆಲುಗಿನ ಲೆನಿನ್ ಮೂವಿ ಬರ್ತಾ ಇದೆ, ತಲವಾರ್ಪೇಟೆ ಬರ್ತಾ ಇದೆ, ಬೈರಾ ಬರುತ್ತೆ. ಸಾಕಷ್ಟು ಮೂವಿಗಳು ನಾವು ಮಾಡ್ತಿರೋದು ಬರ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನಮ್ಮ ಮೇಲೆ ಇರಲಿ. ನಮ್ಮನ್ನು ಬೆಳೆಸಿ ಹಾರೈಸಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಎಸ್ ಶೆಟ್ಟಿ ಅವರ ಒಂದು ಜರ್ನಿ ಇನ್ನಷ್ಟು ದೊಡ್ಡದಾಗಿಯೇ ಬೆಳೀಲಿ, ಅವರೆಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಆಗಲಿ ಅಂತ ನಾವು ನಮ್ಮ ಫ್ರೀಡಮ್ ಟಿವಿಯ ಪರವಾಗಿ ಮತ್ತು ನನ್ನ ಕಡೆಯಿಂದನೂ ಕೂಡ ನಾನು ಕೇಳ್ಕೊತೀನಿ. ನಮ್ಮ ಜೊತೆ ನೀವು ನಿಮ್ಮ ಒಂದು ಸಮಯವನ್ನು ಕೊಟ್ಟು, ನಿಮ್ಮ ಶೂಟಿಂಗ್ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೋಸ್ಕರ ಟೈಮ್ ಕೊಟ್ಟು ಇಷ್ಟೊಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಹೋಗ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಕಾಸ್ಟ್ಯೂಮ್ ಹಾಕಬೇಕಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಎಸ್ ಶೆಟ್ಟಿ ಅವರ ಒಂದು ಮಾತುಗಳು, ಅವರ ಒಂದು ಸಿನಿ ಜರ್ನಿ ಆಗಿರ್ಬೋದು, ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ಮಾತಾಡಿದ್ರೆ ಒಂದಷ್ಟು ವಿಚಾರಗಳ ಪರ್ಸನಲ್ ಆಗಿ ಕೂಡ ಹಂಚ್ಕೊಂಡ್ರು. ಇದಿಷ್ಟು ಒಂದು ಅವರ ಬಗ್ಗೆ ಅಂತ ಇರುವಂತಹ ಒಂದು ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.